ಹರೇ ಕೃಷ್ಣ. ಎಲ್ಲರಿಗೂ ಶ್ರೀಮದ್ ಭಾಗವತಂ ಪ್ರವಚನಕ್ಕೆ ಸ್ವಾಗತ. ಸೊ ಈ ದಿನ 7 ಮತ್ತೆ 8ನೇ ಶ್ಲೋಕ, 2 ಶ್ಲೋಕ ಇದೆ. 2 ಶ್ಲೋಕ ಒಟ್ಟಿಗೆ ಸ್ವಲ್ಪ ಒಂದೇ ತರ ಇದೆ, ಸ್ವಲ್ಪ ಕಡಿಮೆನೂ ಇದೆ. ಸೊ ಅದರಿಂದ 7 ಮತ್ತು 8ನೇ ಶ್ಲೋಕ 2 ಒಟ್ಟಿಗೆ ಇದೆ. ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಿನ್ನೆ ಹರಿನಾಮದ ಬಗ್ಗೆ ಹೇಳ್ಬೇಕಾದ್ರೆ, ಹರಿನಾಮನ ನಾವು ಒಂದು ರೆಸ್ಪೆಕ್ಟ್ಫುಲ್ ಆಗಿ, ಇಲ್ಲ ಹಾದರ ಭಾವನೆ, ಒಂದರ ಅದ ಹಾದರತೆಯಿಂದ, ತುಂಬಾ ನಮ್ರತೆಯಿಂದ ಅದನ್ನ ಮಾಡಬೇಕು ಅಂತ ಹೇಳಿದ್ರು. ಏನಿದ್ರ ಅರ್ಥ, ಯಾವ ರೀತಿ ಈಗ ಓಕೆ ಇದನ್ನ ಆದರ ಭಾವದಿಂದ ಹರಿನಾಮನ ತಗೊಳ್ಳೋದಂದ್ರ ಅರ್ಥ ಏನು, ಯಾವ ತರ ಇದಕ್ಕೆ ರೆಸ್ಪೆಕ್ಟ್ಫುಲ್ ಆಗಿ ನಾವು ಇದನ್ನ ಮಾಡೋದು ಯಾವ ತರ ಅಂತ ನೋಡೋದಾದ್ರೆ, ಏನ್ ಅರ್ಥ, ಇದ್ರದ್ದು ಅರ್ಥ ಏನು ಅಂತ ಒಬ್ರು ಕೇಳ್ಬೋದು. ಈ ತರ ಯಾವ ತರ ಮಾಡೋದು, ಕನ್ಫ್ಯೂಷನ್ ಇದ್ದೇ ಇರುತ್ತೆ. ನಾವು ಹೇಳೋದು ಈ ವಿಷಯ ಹೇಳ್ಬಿಡ್ತೀವಿ, ಸೊ ಈ ತರ ಮಾಡ್ಬೇಕು ಅಂತ. ಸೊ ಅದು ಯಾವ ತರ ಮಾಡೋದು ಅಂತ ಕೆಲವು ಜನಕ್ಕೆ ಗೊತ್ತಾಗಲ್ಲ. ಸೊ ಅದ್ರದ್ದು ಅರ್ಥ ಏನು ಅಂತ ತಿಳ್ಕೊಳ್ಳಿ. ಯಾವ ತರ ಮಾಡ್ಬೇಕು, ನಾವು ಅಕಸ್ಮಾತ್ ಪರಿಣಾಮಕ್ಕೆ ತುಂಬಾ ಆದರ ಭಾವನೆ ಕೊಡ್ತಾ ಇದ್ದೀನಿ, ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದ್ರಲ್ಲಿ ಏನಿರ್ಬೇಕು ಅಂತ ನೋಡಿ. ಮೊದಲನೇದು, ಇದ್ರಲ್ಲಿ 3 ಪಾಯಿಂಟ್ ಇದೆ. ಆಕ್ಚುಲಿ 3 ರೀತಿಯಿಂದ ಇದನ್ನ ನಾವು ಮಾಡ್ಬೋದು. ಮೊದಲನೇ ಪಾಯಿಂಟ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಮಾಲೆ ಜಪಮಾಲೆ ಜೊತೆ ಮಾಡೋದು. ಮೊದಲನೇದು ಜಪಮಾಲದ ಜೊತೆ ಪ್ರಭುಪಾದ ಮಾಡ್ತಾ ಇದ್ದಾರೆ ನೋಡಿ, ಜಪಮಾಲದ ಜೊತೆ ಮಾಡೋದು. ಯಾಕೆಂದ್ರೆ ಜಪಮಾಲೆ ಇಟ್ಕೊಂಡಾಗ ಏನಾಗುತ್ತೆ ನಮ್ಗೆ, ಸೊ ಇದಕ್ಕೆ ನಿಜವಾಗಿ ನಾವು ಮರ್ಯಾದೆ ಕೊಡೋದು, ಹರಿನಾಮಕ್ಕೆ ಮರ್ಯಾದೆ ಕೊಡೋದು, ಜಪಮಾಲೆ ಇಟ್ಕೊಂಡು ಯಾವ ತರ ಆಗುತ್ತೆ, ಇದ್ರ ಮರ್ಯಾದೆ ಕೊಡೋದು ಯಾವ ತರ ಆಗುತ್ತೆ ಇದ್ರಲ್ಲಿ ಅಂತಂದ್ರೆ, ಮೊದಲನೇದು ಜಪಮಾಲೆ ಇಟ್ಕೊಂಡು ಮಾಡೋದಾದ್ರೆ ಏನಾಗುತ್ತೆ, ಭಗವಂತನನ್ನು ನೆನೆಸಿಕೊಳ್ಳಲು ಸಹಾಯ ಮಾಡುತ್ತೆ. ಇದು ನಮ್ಗೆ ಮಾಲೆ ಇಟ್ಕೊಂಡಿದ್ರೆ ನಮ್ಗೆ ಭಗವಂತಂದು ಸ್ಮರಣೆ ಬರ್ತಾ ಇರುತ್ತೆ. ನೀವು ಬೇಕಾದ್ರೆ ಮಾಲೆ ಬಿಟ್ಟು ಮಾಡಿ ನೋಡಿ, ಮಾಲೆ ಇಟ್ಕೊಂಡು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಮಾಲೆ ಇಟ್ಕೊಂಡು ಮಾಡಿದಾಗ ಅಷ್ಟು ಭಾವ ಇರಲ್ಲ, ಅಂದ್ರೆ ಅಲ್ಲಿ ಕಟ್ಟಾಗ್ತಾ ಇರುತ್ತೆ, ಇಲ್ಲ ಬೇರೆ ಬೇರೆ ಏನೋ ಇದು ಆಗ್ತಾ ಇರುತ್ತೆ. ಸೊ ಮಾಲೆ ಇದ್ದಾಗ ನಮ್ಗೆ ನೆನೆಸ್ತಾ ಇರುತ್ತೆ ಭಗವಂತ ಇರುವಿಕೆನ, ಭಗವಂತನ ಸಂಕೇತ, ಭಗವಂತ ಇರುವಿಕೆನ ನೆನೆಸ್ತಾ ಇರುತ್ತದು ಮಾಲೆ. ನಮ್ ಕೈಲಿ ಯಾವ ಮಾಲೆ ಇರುತ್ತಾವ. ಸೊ ಇಲ್ಲ ಅಂತಂದ್ರೆ ಅದು ಸರಿ ಹೋಗಲ್ಲ. ಭಗವಂತನ ಮಾಲೆ ಇಟ್ಕೊಂಡು ಜಗಪ ಮಾಡುವಾಗ ಮಾಲೆ ಇಟ್ಕೊಂಡೇ ಮಾಡುವಾಗ, ಕೆಲವು ಜನ ಬೈಕಲ್ಲಿ ಓಡ್ತಾ ಇದ್ದೀನಿ, ನಾನು ಎಷ್ಟೋ ಸರಿ ಬೈಕ್ ಓಡಿಸ್ಕೊ ಬರ್ತಾ ಇರ್ಬೇಕಾದ್ರೆ ಮಾಡ್ಕೊ ಬರ್ತಾ ಇರ್ತೀನಿ. ಓಕೆ, ಅದೆಲ್ಲ ಬೋನಸ್ ಪಾಯಿಂಟ್ ತರ ಇಟ್ಕೊಳ್ಳಿ ಅಷ್ಟೇ. ಮತ್ತೆ ಕೆಲವು ಜನ ಏನು ಇದು ನಮ್ದು ಕೌಂಟಿಂಗ್ ಮಿಷಿನ್ ಇದು ಮಾಡ್ತೀವಿ. ಸೊ ಇದೆಲ್ಲ ಸ್ವಲ್ಪ ಭಾವ ಕಡಿಮೆ. ಸೊ ಮಾಡ್ಬೋದು, ಇಲ್ಲ ಅಂತೆಲ್ಲ ಮಾಡ್ಬೇಕಾದ್ರೆ ಕೌಂಟಿಂಗ್ ಸೇರಿಸ್ಬೇಡಿ ಅಷ್ಟೇ. ಸೊ ಯಾವಾಗ ಜಪಮಾಲೆ ಇಟ್ಕೊಂಡ್ ಮಾಡ್ತೀವಿ ಅದು ನಮ್ಗೆ ಭಗವಂತ ನೆನ್ಸಕ್ ಸಹಾಯ ಮಾಡುತ್ತೆ, ಒಂದೇದು. ಎರಡನೇದು ಶಸ್ತ್ರದ ಕೆಲಸ ಮಾಡುತ್ತೆ ಮಾಲೆ. ನಮ್ಗೆ ಈಗ ಏನಾರು ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಹತ್ರ ಶಸ್ತ್ರ ಇರ್ಬೇಕು. ಈಗ ಏನಾರು ನಾವು ಕಟ್ ಮಾಡಕ್ ಹೋಗ್ತೀವಿ, ಕೈ ಕುಡ್ಲಿರ್ಬೇಕು, ಮಚ್ಚಿರ್ಬೇಕು, ಹತ್ತಿ ಇರ್ಬೇಕು. ಇಲ್ಲ ಯಾವ್ದೋ ಒಂದು ಕೆಲಸ, ಈಗ ನಾವು ಬರೆಯಕ್ ಹೋಗ್ತಾ ಇದೀವಿ, ಶಸ್ತ್ರ ಯಾವ್ದು, ಲೇಖನಿ ಇರ್ಬೇಕು, ನಮ್ಮ ಹತ್ರ ಪೆನ್ ಇರ್ಬೇಕು. ಸೊ ಈ ತರ ಏನೇ ಒಂದು ಕೆಲಸ ಮಾಡಕ್ ಹೋಗಿದ್ರೆ ನಮ್ಮ ಹತ್ರ ಒಂದು ಶಸ್ತ್ರ ಇರ್ಬೇಕು ಅಲ್ವಾ. ಸೊ ಅದೇ ತರ ಇಲ್ಲಿ ಜಪಮಾಲೆ ನಮ್ಮ ಹರಿನಾಮಕ್ಕೆ, ಏನು ಹರಿನಾಮ ಮಾಡೋದಕ್ಕೆ ನಮ್ಗೆ ಒಂದು ಶಸ್ತ್ರ ಇದ್ದಂಗೆ, ಶಸ್ತ್ರದ ಕೆಲಸ ಮಾಡುತ್ತೆ ಜಪಮಾಲೆ. ಅದಕ್ಕೆ ಯಾವಾಗ್ಲೂ ಹರಿನಾಮ ದೀಕ್ಷೆ ಕೊಟ್ಟಾಗ ಗುರುಗಳು ಮಾಲೆ ಕೊಡೋದು. ಸೊ ಅದು ಶಸ್ತ್ರದ ಕೆಲಸ, ಇದು ಶಸ್ತ್ರ ಇದ್ದಂಗೆ ನಮ್ಗೆ ನೋಡಿ. ಅದನ್ನ ನಾವು ಕತ್ತಿ ಹಾಕೊಂಡಿರ್ತೀವಿ, ಯಾವಾಗ್ಲೂ ಒಬ್ಬ ಯೋಧ ಆಗಿರೋನು ಶಸ್ತ್ರನೇ ನನ್ನಲ್ಲೇ ಇಟ್ಕೊಂಡಿರ್ತಾನೆ. ರಾಮ ಶಸ್ತ್ರ ಇಟ್ಕೊಂಡಿದ್ದಾನೆ, ಬಿಲ್ಲು. ಕೃಷ್ಣ ತನ್ನ ಕೊಳಲು ಇಟ್ಕೊಂಡಿದ್ದಾನೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಅಸ್ತ್ರಗಳು ಇಟ್ಕೊಂತಾರೆ. ಅದೇ ತರ ನಮ್ಮ ಅಸ್ತ್ರ ಯಾವುದು, ಜಪಮಾಲ. ಸೊ ಜಪಮಾಲ ನಮ್ದು ಅಸ್ತ್ರ ಆಗಿರ್ಬೇಕು, ಶಸ್ತ್ರದ ಕೆಲಸ ಮಾಡುತ್ತದು. ಸೊ ಭಗವಂತನ ಬಗ್ಗೆ ಅಂತ. ಓಕೆ, ಮೂರನೇದು, ಇದು ನಮ್ ನಿಯಮ ಏನಿದೆ ಅದನ್ನ ಪೂರ್ಣಗೊಳಿಸಕ್ಕೆ ಸಹಾಯ ಮಾಡುತ್ತೆ. ಈಗ ನಾವೊಂದು 16 ಮಾಲೆ ಮಾಡ್ತೀವಿ, ಇಲ್ಲ 8 ಮಾಲೆ, ಇಲ್ಲ 10 ಮಾಲೆ, ಇಲ್ಲ 12 ಮಾಲೆ, ಇಲ್ಲ 16 ಮಾಲೆ, ಇಲ್ಲ 32 ಮಾಲೆ, ಈ ತರ ಒಂದ್ ನಿಯಮ ಇದೆ ಅಲ್ವಾ. ಆ ನಿಯಮನ ಕೌಂಟ್ ಮಾಡ್ಕೊಳಕ್ಕೆ ಸಹಾಯ ಮಾಡುತ್ತೆ. ಇಲ್ಲಾಂದ್ರೆ ಹೆಂಗೆ ನಿಯಮ ನಿಮ್ದು, ಓಕೆ ನಾನು ನಿಯಮ ಮಾಡೇ ಮಾಡ್ಬೇಕು, ಅದು ಎಷ್ಟಾಗುತ್ತೋ. ಈಗ ನಾವು 2 ಅವರ್ ಜಪ ಮಾಡ್ತೀವಿ, ಒಂದೊಂದ್ಸರಿ 2 ಅವರ್ ಮಾಡಿರ್ತೀವಿ, ಬಟ್ ಬರೀ ಆಗಿರೋದು 8 ರೌಂಡು. ಯಾಕೆ 2 ಅವರ್ ಮಾಡಿ ಅಂದ್ರೆ ಇನ್ನ ಅರ್ಧ 1 ಅವರ್ದು ಏನಾಯ್ತು ಕೆಲಸ ಜಪ. 1 ಅವರ್ಗೆ 8 ಮಾಲೆ ಆಗ್ಬೇಕು, ಆಲ್ಮೋಸ್ಟ್ 7-8 ಮಾಲೆ ಆಗ್ಬೇಕು. ನಾವು 2 ಅವರ್ ಮಾಡಿದ್ರೆ 16 ಮಾಲೆ ಆಗ್ಬೇಕು ಲೆಕ್ಕ. 2 ಅವರ್ ಮಾಡಿರ್ತೀವಿ, ಬಟ್ 8 ಮಣಿ ಮುಂದೆ ಹೋಗಿರುತ್ತೆ. ಇನ್ನೊಂದು ಅವರ್ ಏನ್ ಮಾಡಿರ್ತೀವಿ, ನಿದ್ದೆ ಮಾಡಿರ್ತೀವಿ. ಇಲ್ಲಿ ಅದಕ್ಕೆ ಜಪಮಾಲೆ ಇದ್ದಾಗ ಕೌಂಟ್ ಗೊತ್ತಾಗುತ್ತೆ. ಓ ನಾನು ಮಾಡಿರೋದೇ ಬರೀ 8 ಮಾಲೆ ಅಂತ. ಅಕಸ್ಮಾತ್ ಏನಾದ್ರು ಜಪಮಾಲೆ ಇಲ್ಲದೆ ಮಾಡಿದ್ರೆ, ನೀವು 1 ಅವರ್ 2 ಅವರ್ ಜಪ ಮಾಡಿದ್ರೆ ನೀವು 16 ಆಗೋಯ್ತು, ನಾನು 2 ಅವರ್ ಮಾಡಿದೆ, ಇಲ್ಲ ಆಗಿರಲ್ಲ ಅಲ್ಲಿ. ಸೊ ಅದಕ್ಕೆ ಇದು ನಮ್ಗೆ ನಿಯಮ, ನಮ್ದು ನಿಯಮ ಏನಿದೆಯೋ ಅದನ್ನ ಪೂರ್ಣಗೊಳಿಸಕ್ಕೆ ಸಹಾಯ ಮಾಡುತ್ತೆ ನಮ್ದು ಜಪಮಾಲೆ. ಸೊ ಮತ್ತೆ ಅದು ನಮ್ದು ಮೆನ್ಷನ್ ಮಾಡಿಲ್ಲ ಅಲ್ಲಿ ಪಾಯಿಂಟು. ನಮ್ದು ಇದಕ್ಕೆ
ಸ್ಪರ್ಶಕ್ಕೆ ಅದು ಸ್ಪರ್ಶದಿಂದನೂ ಕೂಡ ನಮಗೆ ಜ್ಞಾಪಕ ಬರ್ತಾ ಇರುತ್ತೆ. ಸೊ ಏನೋ ಒಂದು ಸ್ಪರ್ಶ ಆಗ್ತಾ ಇದೆ ಅಂತಂದ್ರು ಜಪಮಾಲೆ ಇದು ಏನ್ ಗುರು ಅದನ್ನ ಸ್ಪರ್ಶ ಮಾಡಿ ಕೊಟ್ಟಿರ್ತಾರಲ್ಲ, ಆ ಸ್ಪರ್ಶ ಏನಿದೆ ನಮ್ದು ದೇಹಕ್ಕೆ, ಅದು ಯಾವಾಗ ನಮ್ಗೆ ಸ್ಪರ್ಶ ಆಗ್ತಾ ಇರುತ್ತೋ ಅದು ನಮ್ಗೆ ಪದೇ ಪದೇ ಜ್ಞಾಪಕ ಮಾಡ್ತಾ ಇರುತ್ತೆ. ಮತ್ತೆ ಅದೊಂದು ಟ್ರಾನ್ಸೆಂಡೆಂಟಲ್ ವೈಬ್ರೇಷನ್ ಇರುತ್ತೆ ಯಾವಾಗ ಜಪಮಾಲೆ ಮುಖಾಂತರ ನಾವು ಜಪ ಮಾಡೋದ್ರಿಂದ. ಸೊ ಇದು ನಿಜವಾಗಿ ಆದರ ಭಾವದಿಂದ ರೆಸ್ಪೆಕ್ಟ್ಫುಲ್ ಆಗಿ ಜಪ ಮಾಡಕ್ಕೆ ಒಂದು ಉದಾಹರಣೆ. ಮಾಲದ ಜೊತೆ ನಾವು ಜಪ ಮಾಡಬೇಕು. ಎರಡನೇದು ತೀವ್ರತೆಯಿಂದ ನಾವು ಜಪ ಮಾಡಬೇಕು. ತುಂಬಾ ತೀವ್ರವಾಗಿ ನಾವು ಜಪ ಮಾಡಬೇಕು. ತುಂಬಾ ತೀವ್ರತೆಯಿಂದ ನಾವು ಜಪ ಮಾಡಬೇಕು. ಎಷ್ಟು ತೀವ್ರತೆ ಅಂದ್ರೆ ಇದನ್ನ ಪದ್ಮಪುರಾಣದಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಯತ್ನಾಮ ಕೀರ್ತನಂ ಭಕ್ತ್ಯ, ಏನು ನನ್ನ ನಾಮ ಯಾರು ಯತ್ನಾಮ ಕೀರ್ತನಂ ಭಕ್ತ್ಯ ವಿಲಾಪನ ಮನುತ ಮಾಂ ಮೇತ್ರೇಯ ಶೇಷ ಪಾಪಾನಂ ಧಾತು ಮಿವ ಪಾವಕಃ. ಇದು ಯತ್ನಾಮ ಕೀರ್ತನಂ ಭಕ್ತ್ಯ ಒಬ್ಬ ಭಕ್ತ ನನ್ನ ನಾಮ ಕೀರ್ತನೆ ಮಾಡ್ತಾ ಇದ್ದೇನೆ ಅಂತಂದ್ರೆ, ನನ್ನ ನಾಮ ಕೀರ್ತನೆ ಮಾಡ್ತಾ ಇದ್ದೇನೆ ಒಬ್ಬ ಭಕ್ತ ಅಂದ್ರೆ ಯಾವತರ ವಿಲಾಪ ಅಂತಂದ್ರೆ ಒಂದು ಮಗು ತನ್ನ ತಾಯಿನ ಕರೀತಲ್ಲ ಅಸಹಾಯಕ ಸ್ಥಿತಿಯಿಂದ ವಿಲಾಪ ಮಾಡಿ ಕರೀತಲ್ಲ, ಆ ತರ ಇರ್ಬೇಕು ನಮ್ದು ನಾಮದ್ದು ಜಪ ಮಾಡೋಂಥ ರೀತಿ. ಮಗು ಯಾವ್ದು ಕರೀತೆ ತಾಯಿನ, ತನ್ಗೆ ಏನಾರ ಕಷ್ಟ ಆಗ್ತಾ ಇದ್ರೆ, ಹಾಲ್ ಬೇಕಂದ್ರೆ, ತನಗೆ ಹಸು ಆಗ್ತಾ ಇದ್ರೆ, ಇನ್ನೊಂದೇನೋ ಅದಕ್ಕೆ ತೊಂದರೆ ಆಗ್ತಾ ಇದ್ರೆ ಕರೀತಲ್ಲ, ಅದಕ್ಕೆ ವಿಲಾಪ ಅಂತೀವಿ. ವಿಲಾಪ ಅಂದ್ರೆ ಅಸಹಾಯಕ ಸ್ಥಿತಿ. ದ್ರೌಪದಿ ಯಾವ ತರ ಕರೆದ್ಲು ಕೃಷ್ಣನ, ಆ ತರ. ಸೊ ಅಸಹಾಯಕ ಸ್ಥಿತಿಲಿ ನಾವು ಜಪ ಮಾಡ್ಬೇಕು ತೀವ್ರತೆಯಿಂದ. ಸೊ ಆ ತೀವ್ರತೆಯಿಂದ ಕರೆಯೋದೆ ನಮ್ದು ವಿಲಾಪ. ಸೊ ಅವ್ನ ನಾಮಕೀರ್ತನೆ ಮಾಡುವಾಗ ಇದು ಎಷ್ಟು ಯಾವ ತರ ಆಗುತ್ತಿದು, ನಮ್ದು ಎಲ್ಲಾ ಮೇತ್ರೇಯ ಶೇಷ ಪಾಪಾನಂ, ನಮ್ದು ಎಲ್ಲಾ ಪಾಪನ ಈ ತರ ಮಾಡೋದ್ರಿಂದ, ವಿಲಾಪದಿಂದ ಜಪ ಮಾಡೋದ್ರಿಂದ ಮೇತ್ರೇಯ ಶೇಷ ಪಾಪಾನಂ, ಎಷ್ಟು ಬೇಗ ಪಾಪ ನಮ್ದು ಏನಾಗುತ್ತೆ, ತುಂಬಾ ಬೇಗ ಅದು ಪಾಪ ನಾಶ ಆಗುತ್ತೆ. ಯಾವ ರೀತಿ ಅದಕ್ಕೆ ಉದಾಹರಣೆ ಹೇಳ್ತಾರೆ ನೋಡಿ. ಧಾತು ಮಿಮ ಪಾವಕಃ, ಯಾವಾಗ ಬೆಂಕಿಲಿ ಧಾತು ಅಂತಂದ್ರೆ ಯಾವ್ದಾರ ಲೋಹನ ಕಾಯಿಸಿದ್ರೆ ಯಾವಾಗ ಧಾತು ಅದಕ್ಕೆ ಹೀಟು ಜಾಸ್ತಿ ಆಗ್ತಾ ಇರುತ್ತೆ, ಧಾತುಗೆ ಹೀಟ್ ಕೊಟ್ಟಷ್ಟು ಅದಕ್ಕೆ ಒಳಗ್ ಬರ್ತಾ ಇರುತ್ತೆ. ಯಾವುದೇ ಧಾತುಗೆ ಆಗ್ಲಿ ಹೀಟ್ ಕೊಟ್ಟಷ್ಟು, ಈಗ ಚಿನ್ನನ ಕಾಯಿಸಿದ್ರೆ ಜಾಸ್ತಿ ಒಳಪ್ ಅಂತ ಹೇಳ್ತೀವಲ್ಲ, ಸೊ ಆತರ ಧಾತು ನಮ್ಗೆ ಧಾತು ಯಾವ ರೀತಿ ಪಾವಕ ಬೆಂಕಿಯಿಂದ ಅದು ಇದಾಗ್ತಾ ಇರುತ್ತೋ, ಅದಕ್ಕೆ ಒಳಗ್ ಬರ್ತಾ ಇರುತ್ತೋ, ಅದೇ ತರ ತೀವ್ರತೆ ಜಾಸ್ತಿ ಆದಂಗೆ, ನಮ್ಮ ಜಪದಲ್ಲಿ ತೀವ್ರತೆ ಜಾಸ್ತಿ ಆದಂಗೆ ಅಷ್ಟು ಬೇಗ ನಮ್ದು ಪಾಪಗಳು ಅಷ್ಟು ಬೇಗ ಭಗವಂತ ಸಿಗಕ್ಕೆ ಅನುಕೂಲ ಆಗ್ತಾ ಇರುತ್ತೆ. ಸೊ ತೀವ್ರತೆಯಿಂದ ನಾವು ಜಪ ಮಾಡಬೇಕು ಎರಡನೇದು. ಮತ್ತೆ ಮೂರನೇದು ವಿಶ್ವಾಸದ ಜೊತೆ. ಸೊ ಹರಿನಾಮದ ಬಗ್ಗೆ ನಮ್ಗೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಅದನ್ನ ವಿಶ್ವಾಸದಿಂದ ಜಪ ಮಾಡಬೇಕು. ಜಪ ಮಾಡಿದ್ರೆ ನಂದು ಎಲ್ಲಾ ತೊಂದರೆಗಳು ದೂರ ಆಗುತ್ತೆ, ಭಗವಂತ ನನಗೆ ಸಿಗ್ತಾನೆ, ನಾನು ಎಲ್ಲಾ ಕಷ್ಟಗಳಿಂದ ದೂರ ಆಗ್ತೀನಿ, ನನ್ಗೆ ಬಂದಿರೋಂಥ ಭೌತಿಕ ಕಷ್ಟದಿಂದ ನಾನು ದೂರ ಆಗ್ತೀನಿ ಅಂತ ವಿಶ್ವಾಸ ಇರ್ಬೇಕು. ಅಂದ್ರೆ ನಂಬಿಕೆ ಇರ್ಬೇಕು. ಅವಶ್ಯ ರಕ್ಷಿಬೇ ಕೃಷ್ಣ ಹೇಳ್ತೀವಲ್ಲ, ಅವಶ್ಯವಾಗಿ ಕೃಷ್ಣ ನನ್ನ ರಕ್ಷಣೆ ಮಾಡ್ತಾನೆ, ಅದ್ರ ಬಗ್ಗೆ ನಂಬಿಕೆ ಇರ್ಬೇಕು. ವಿಶ್ವಾಸದ ಜೊತೆ ನಾವು ಇದಕ್ಕೂ ಗರುಡ ಪುರಾಣದಲ್ಲಿ ಯಾವ ವಿಶ್ವಾಸದ ಬಗ್ಗೆ ಹೇಳ್ತಾರೆ ನೋಡಿ. ಯದಿ ಇಚ್ಛಂತಿ ಪರಂ ಜ್ಞಾನಾಚ ಪರಮಂ ಪದಂ ಯತ್ನೇನ ತದಾ ಯತ್ನೇನ ಮಹತಾಂ ಕುರು ಶ್ರೀ ಹರಿ ಕೀರ್ತನ. ಏನ್ ಹೇಳ್ತಾ ಗರುಡ ಪುರಾಣದಲ್ಲಿ ಹೇಳಂತ ಶ್ಲೋಕ ಇದು. ಯದಿಚ್ಛಂತಿ ಪರಂ ಜ್ಞಾನಂ, ಒಬ್ಬ ವ್ಯಕ್ತಿ ಇಚ್ಛೆ ಮಾಡ್ತಾನೆ ಪರಂ ಜ್ಞಾನ, ಉಚ್ಚ ಜ್ಞಾನನ ಪಡೆಯಕ್ಕೋಸ್ಕರ ಇರ್ಬೋದು, ಇಲ್ಲ ಜ್ಞಾನ ಪಡೆಯಕ್ಕೋಸ್ಕರ ಇರ್ಬೋದು, ಇಲ್ಲ ಪದಂ ಭಗವಂತನ ಪದ ಪರಂ ಭಗವಂತನ ಪಡೆಯಕ್ಕೆ ಇಚ್ಛೆ ಇರ್ಬೋದು. ಏನೇ ಆಗ್ಲಿ, ತದಾ ಯತ್ನೇನ ಮಹತ್ ತುಂಬಾ ತೀವ್ರತೆಯಿಂದ, ತುಂಬಾ ವಿಶ್ವಾಸದಿಂದ, ಯತ್ನೇನ ಅವನು ಯತ್ನ ಯಾವ ತರ ಮಾಡ್ಬೇಕು, ಶ್ರೀ ಹರಿಕೀರ್ತನ ಯಾವ್ದ್ರಲ್ಲಿ, ಶ್ರೀ ಹರಿಕೀರ್ತನದಲ್ಲಿ ತುಂಬಾ ವಿಶ್ವಾಸದಿಂದ ಯತ್ನೇನ ತದಾ, ಯಾವಾಗ್ಲೂ ಕೂಡ ತದಾ ಯತ್ನೇನ ತುಂಬಾ ಮಹತ್ತರವಾಗಿ ಪ್ರಯತ್ನ ಮಾಡ್ತಾ ಇರ್ಬೇಕು ಶ್ರೀ ಹರಿಕೀರ್ತನದಲ್ಲಿ. ಅದು ಯಾವ ಜ್ಞಾನ, ಪರಮ ಜ್ಞಾನ ಪಡೆಯಕ್ಕಿರ್ಲಿ, ಜಸ್ಟ್ ಜ್ಞಾನ ಪಡೆಯಕ್ಕಿರ್ಲಿ, ಇಲ್ಲ ಭಗವಂತನ ಪಡೆಯಕ್ಕಿರ್ಲಿ, ಯಾವುದಕ್ಕೆ ಆಗ್ಲಿ. ಸೊ ತೀವ್ರವಾಗಿ ನಾವು ಯತ್ನ ಮಾಡಬೇಕು ಹರಿಕೀರ್ತನದಲ್ಲಿ. ಸೊ ವಿಶ್ವಾಸ ಜೊತೆ ಇದನ್ನ ಮಾಡಿದಾಗ ಈ ತರ ಸೊ ನಮ್ಗೆ ಭಗವಂತಂದು ಅಂದ್ರೆ
ಇದು ಆದರ ಭಾವ. ನಾವು ಯಾವಾಗ ಜಪ ಮಾಡಕ್ಕೆ ನಾವು ಒಂದು ಭಗವಂತನಿಗೆ ಜಪ ಮಾಡಕ್ಕೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾಡ್ದಕ್ ಹೋಗ್ತೀವೋ ಅವಾಗ ಆಗ್ಬೇಕಾಗಿರೋಂಥ ಕ್ರಿಯೆ ಇವು. ಈ ಮೂರು ಪಾಯಿಂಟ್ ಮನಸ್ಸಲ್ಲಿ ಇಟ್ಕೊಬೇಕು ನೀವು ಜಪ ಮಾಡ್ಬೇಕಾದ್ರೆ. ಒಂದು, ನಮ್ದು ಮಾಲ ಇರ್ಬೇಕು ಜೊತೆ. ಇನ್ನೊಂದು, ಅದನ್ನ ತೀವ್ರತೆಯಿಂದ ಮಾಡ್ಬೇಕು. ಒಂದು ಏನು ವಿಲಾಪ ನಮ್ಗೆ ಬೇಕೇ ಬೇಕು, ನಾವು ವಿಲಾಪದಿಂದ ಮಾಡ್ಬೇಕು. ಭಗವಂತ ಬೇಕೇ ಬೇಕು ಅಂತ ತೀವ್ರದಿಂದ ಮಾಡ್ಬೇಕು. ವಿಶ್ವಾಸ ಜೊತೆ ನಂಬಿಕೆ ಇಟ್ಟು ಮಾಡ್ಬೇಕು. ಸೊ ಈ ಮೂರನ್ನ ಇಟ್ಕೊಂಡ್ ಮಾಡಿದಾಗ ಅದ್ರದ್ದು ಜಪದ್ದು ಮಹತ್ವ, ಭಗವಂತಂದು ಮಹತ್ವ ನಮ್ಗೆ ಸಿಗುತ್ತೆ. ಸೊ ಇದನ್ನ ಶಾಸ್ತ್ರ ಪ್ರಮಾಣವಾಗಿ ಹೇಳುವಂತಿರೋದು. ನಮ್ಗೆ ಇಚ್ಛೆ ಬಂದಂಗೆ ಹೇಳಿಲ್ಲ ಇಲ್ಲಿ. ಎಲ್ಲಾನು ಪ್ರಭುಪಾದ ಏನ್ ಹೇಳಿದರೆ ಮಾಲದ ಜೊತೆ ಮಾಡಕ್ಕೆ ತುಂಬಾ ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ, ನಿಮಗೆ ಮಾಲ ಕೊಟ್ಟಿರೋದೇ ಜಪದ ಜೊತೆ ಮಾಡಕ್ಕೆ, ಬೇರೆ ಸುಮ್ಸುನೆ ಮಾಡಕ್ಕಲ್ಲ, ಮಾಲ ಇಲ್ಲದೆ ಮಾಡಕ್ಕಲ್ಲ. ಮಾಲ ನಿಮ್ಗೆ ಯಾವತ್ತೂ ಇರುವಾಗ. ಅದಕ್ಕೆ ಪ್ರಭುಪಾದ ನೋಡಿದ್ರೆ ಪ್ರತಿ ಟೈಮಲ್ಲೂ ಪ್ರತಿಯೊಬ್ಬನಿಗೆ ಅದನ್ನ ಮಾಲೆ ತರನೇ ಹಾಕೊಂಡಿರ್ತಾರೆ ಎಲ್ಲಾರು ಅಲ್ಲ, ಇಸ್ಕಾನ್ ಅವರು. ಸೊ ಉದ್ದೇಶ ಇದೆ, ಮಾಲ ನಮ್ಗೆ ಶಸ್ತ್ರ ಇದ್ದಂಗೆ. ಜಸ್ಟ್ ನಿಮ್ ಕತ್ತಲ್ಲಿ ಮಾಲ ಇರೋದ್ ನೋಡಿದ್ರೆ ಯಾರು ಯಮದೂತರು ಬರಲ್ಲ ನಿಮ್ಮ ಹತ್ರ ಅಲ್ಲ. ಸೊ ಯಾಕೆಂದ್ರೆ ಮಾಲ ಅಷ್ಟೊಂದು ಪವರ್ಫುಲ್ ಶಸ್ತ್ರ ಇದ್ದಂಗೆ. ಯಾರ ಹತ್ರ ಅದರ ಶಸ್ತ್ರ ಇದ್ರೆ ನೋಡಿದಿರಾ, ಅಯ್ಯೋ ಅವನ ಹತ್ರ ವೆಪನ್ಸ್ ಇದೆಯಪ್ಪ, ನಾವು ಹೋಗೋದ್ ಬೇಡ ಅವನ ಹತ್ರ. ಆತರ ಮಾಲ ಇರೋದು ಯಮದೂತರಿಗೆ ಒಂದು ಶಸ್ತ್ರ ಇದ್ದಂಗೆ. ಓಕೆ, ಸೊ ಅದರಿಂದ ಇದನ್ನ ಮಾಡಿದಾಗೆ ನಮ್ಗೆ ಇರೋದ್ರಿಂದ ಆಗುತ್ತೆ. ದಯವಿಟ್ಟು ಎಲ್ಲರೂ ಇದನ್ನ ಫಾಲೋ ಮಾಡಿ. ಸೊ ಏನು ಹರಿನಾಮದ ಬಗ್ಗೆ ಹೇಳ್ತಾ ಇದೀವಿ, ತುಂಬಾ ಮುಖ್ಯವಾಗಿರೋ ವಿಷಯಗಳು. ಈ ವಿಷಯಗಳನ್ನು ನಿಮ್ಗೆ ಸ್ವಲ್ಪ ಆಲ್ಮೋಸ್ಟ್ ಯಾರು ನಿಮ್ಗೆ ಇಂಗ್ಲಿಷ್ ಹಿಂದಿಲಿ ಬಿಟ್ಟು ಕನ್ನಡದಲ್ಲಿ ಹೇಳೋದು ತುಂಬಾ ರೇರ್ ವಿಷಯಗಳು. ಯಾರು ಹೇಳೋದಿಲ್ಲ, ಹೇಳಿದ್ರು ಓಕೆ, ತೊಂದರೆ ಇಲ್ಲ. ಸೊ ಕೇಳಿದ್ರು ಕೂಡ ಇನ್ನೊಂದ್ಸರಿ ಕೇಳೋದ್ರಿಂದ ತೊಂದರೆ ಇಲ್ಲ. ಸೊ ಕೇಳಿಲ್ಲ ಅಂದ್ರೆ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಕೇಳಿದ್ರೆ ಓಕೆ, ಮತ್ತೆ ತಿರುಗಿ ಇನ್ನೊಬ್ರು ಹೇಳ್ತಾ ಇದ್ರೆ ಓಕೆ ತಗೊಳ್ಳಿ. ಸೊ ಆತರ ಹರಿನಾಮದ ಬಗ್ಗೆ ತುಂಬಾ ತೀವ್ರತೆಯಿಂದ ನೀವು ಯೋಚನೆ ಮಾಡ್ಲೇಬೇಕು. ಸುಮ್ನೆ ನೋಡಿ, ನಿಮ್ಗೆ ಏನೋ ಹೇಳ್ತಾ ಇದೀವಿ ಅಂತ ನೋಡಿ, ಆ ಸ್ಲೈಡ್ ಸ್ಲೈಡಲ್ಲಿ ಇದೆ, ನಿಮ್ಗೆ ಯೂಟ್ಯೂಬ್ಗೆ ಹೋದ್ರೆ ಇದು ಸಿಗುತ್ತೆ. ಸ್ಲೈಡ್ ನ ನೋಟ್ ಮಾಡ್ಕೊಳ್ಳಿ, ಅವಾಗ ನೋಡ್ತಾ ಇರಿ, ಅದ್ರ ಬಗ್ಗೆ ಮನನ ಮಾಡ್ತಾ ಇರಿ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕೇಳ್ತಾ ಇರಿ, ಅವಾಗ ಅದು ನಿಮ್ಗೆ ಅಭ್ಯಾಸ ಆಗುತ್ತೆ. ಓಕೆ, ಸೊ ಇದೇ ತರ ಹರಿನಾಮದ ಬಗ್ಗೆ ನಾವು ಒಂದು ಸ್ವಲ್ಪ ನೋಡ್ತಾನೆ ಹೋಗೋಣ. ಹರೇ ಕೃಷ್ಣ. ಸೊ ಶ್ರೀಮದ್ ಭಾಗವತಂ ಬಗ್ಗೆ 7ನೇ ಶ್ಲೋಕ. ಇವತ್ತು 7 ಮತ್ತೆ 8 2 ಶ್ಲೋಕ ಇದೆ. ಸೊ ಶ್ಲೋಕ 7, ಶ್ಲೋಕನ ಹೇಳ್ತೀನಿ. ಯಾನಿ ವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ ಅನ್ಯೇಚ ಮುನಯಃ ಸೂತ ಪರಾವರಾವಿದೋ ವಿದುಹು. ಏನ್ ಹೇಳ್ತಾರೆ ಅನುವಾದ. ಘನ ವಿದ್ವಾಂಸರಾದ ವೇದಾಂತಿಗಳಲ್ಲಿ ಹಿರಿಯರಾದ ಸೂತಮನಿಗಳೇ, ನೀವು ಪರಮ ಪುರುಷನ ಅವತಾರವಾದ ಶ್ರೀ ವೇದವ್ಯಾಸರ ಜ್ಞಾನವನ್ನು ಚೆನ್ನಾಗಿ ಬಲ್ಲವರು. ಅಲ್ಲದೆ ಎಲ್ಲಾ ಬಗೆಯ ಭೌತಿಕ ಮತ್ತು ಆದಿ ಭೌತಿಕ ಜ್ಞಾನವನ್ನು ಜ್ಞಾನದಲ್ಲಿ ಪಾರಂಗತರಾದ ಋಷಿಗಳನ್ನೂ ಬಲ್ಲವರು. ಸೊ ಇಲ್ಲಿ ಪಾರಂಗತವಾದ ಋಷಿಗಳನ್ನ ಬಲ್ಲವರು ಅಂದ್ರೆ ಎಲ್ಲಾ ಋಷಿಗಳಿಂದ ನಿಮ್ಗೆ ತಿಳ್ಕೊಂಡಿದ್ದೀರಾ ಅಂತ ಒಂದು ಪಾಯಿಂಟ್. ಸೊ ಮೊದಲನೇ ಪಾಯಿಂಟ್ ನೋಡ್ಬೇಕಾದ್ರೆ ಇದು ಶ್ಲೋಕದಲ್ಲಿ ಮೊದಲನೇ ಪಾಯಿಂಟ್ ಏನು? ಸೊ ಇವರು ಘನ ವೇದಾಂತಿಗಳು, ದೊಡ್ಡ ವೇದಾಂತಿಗಳಲ್ಲಿ ಹಿರಿಯರಾಗಿರೋರು. ದೊಡ್ಡ ವೇದಾಂತಿಗಳಲ್ಲಿ ಸುತ ಗೋಸ್ವಾಮಿಗಳು ಹಿರಿಯರಾಗಿರೋರು ಮೊದಲನೇದು. ಎರಡನೇದು ಅಂದ್ರೆ ಅವರ ಸಮಕಾಲೀನರು ಇರ್ಬೋದು, ಅವ್ರಿಗಿನ ಹಿರಿಯವರು ಇರ್ಬೋದು, ಅವ್ರ ಹತ್ರ ಕೇಳಿರ್ಬೋದು, ಅವ್ರ ಹತ್ರ ಚರ್ಚೆ ಮಾಡಿರ್ಬೋದು. ಈ ಒಂದು ಭಾವನೆಯಿಂದ ವಿದ್ವಾಂಸರಲ್ಲಿ ಘನವಾಗಿರೋರು. ನೀವು ಪರಮ ಪುರುಷನ ಅವತಾರವಾದ ಶ್ರೀ ವೇದವ್ಯಾಸರ ಜ್ಞಾನವನ್ನು ಚೆನ್ನಾಗಿ ಬಲ್ಲವರು. ಸೊ ಎಲ್ಲಾನು ವರ್ಣನೆ ಮಾಡಿರೋಂಥ ಪರಮ ಪುರುಷ ಭಗವಂತ ವೇದವ್ಯಾಸರು ಜ್ಞಾನ ಅವ್ರದ್ದು ಏನಿತ್ತು, ನಿಜವಾದ ಜ್ಞಾನ, ಅವ್ರದ್ದು ಪರ್ಪಸ್ ಏನಿತ್ತು ಅದನ್ನ ಚೆನ್ನಾಗಿ ನೀವು ತಿಳ್ಕೊಂಡಿರೋ. ಸೊ ಈಗ ನಾವು ಶ್ರೀಮದ್ ಭಾಗವತಂನ ಏನು ಸುತ ಗೋಸ್ವಾಮಿ ಹೇಳ್ತಾವ್ರು ಗೊತ್ತಾಗುತ್ತೆ ನಮ್ಗೆ, ಇದು ವೇದವ್ಯಾಸರದ್ದು ಉದ್ದೇಶ ಏನಿತ್ತು. ಸೊ ಸುತ ಗೋಸ್ವಾಮಿಗಳು ಏನ್ ಹೇಳ್ತಾ ಇದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ವೇದವ್ಯಾಸರ ಜ್ಞಾನವನ್ನು ಚೆನ್ನಾಗಿ ಅವ್ರು ಏನು ಮುಖ್ಯ ಉದ್ದೇಶ ಅದನ್ನ ಚೆನ್ನಾಗಿ ತಿಳ್ಕೊಂಡಿರೋರಾಗಿದ್ರು. ಎರಡನೇದು, ಅಲ್ಲದೆ ಈ ಭೌತಿಕ ವಿಷಯ ನೋಡಿ, ಒಬ್ಬ ಆಧ್ಯಾತ್ಮಿಕವಾದಿಗೆ ಭೌತಿಕ ವಿಷಯ ಗೊತ್ತಿರಬಾರ್ದು ಅಂತ ಇಲ್ಲ, ಗೊತ್ತಿರ್ಬೇಕು, ಚೆನ್ನಾಗಿ ಗೊತ್ತಿರ್ಬೇಕು. ಅವಾಗ್ಲೇ ನಿಮ್ಗೆ ಆಧ್ಯಾತ್ಮಿಕ ವಿಷಯ ಗೊತ್ತಾಗೋದು. ಈ ಭೌತಿಕ ವಿಷಯನೂ ಚೆನ್ನಾಗಿ ಗೊತ್ತಿದೆ ನಿಮ್ಗೆ, ಮತ್ತೆ ಆದಿ ಭೌತಿಕ ಅಂದ್ರೆ ಅದೇ ಸೇಮ್, ಈ ಭೌತಿಕ ಪ್ರಪಂಚದಿಂದ ಬರಂತ ಜ್ಞಾನನೂ ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತು. ಅಂತವ್ರು ಗೊತ್ತು. ನೀವು ಈ ಭೌತಿಕ ಜ್ಞಾನದಲ್ಲಿ ಯಾರು ಎಕ್ಸ್ಪರ್ಟ್ ಆಗಿದಾರೋ ಅಂತವ್ರು ಗೊತ್ತು. ಅದಕ್ಕೆ ಪ್ರಭುಪಾದ ಇಲ್ಲಿ ಆದಿ ಭೌತಿಕ ಜ್ಞಾನ ಅಂತ ಹೇಳಿದಿಕ್ಕೇನೆ ಪ್ರಭುಪಾದ ಇಲ್ಲಿ ಒಂದು ವರ್ಡ್ ಬರೀತಾರೆ, ಹೇಳ್ತೀನಿ ಅದ್ ಮುಂದೆ. ಸೊ ಇಂಥವ್ರು ನಿಮಗೆ ಗೊತ್ತು ಅಂತ ಹೇಳ್ತಾ ಇರೋದು ಶಿವನಿಗಳು. ಸೊ ಬರೀ ನಿಮಗೆ ಗೊತ್ತಿರೋದಲ್ಲ, ಆ ತರದವ್ರು ಅಂದ್ರೆ ಅವ್ರ ವಿಷಯನೂ ಕೂಡ ನಿಮ್ಗೆ ಗೊತ್ತಿದೆ. ಅಂದ್ರೆ ಆ ವಿಷಯ ಅಂತಂದ್ರೆ ಅವ್ರು ಏನ್ ಬರ್ದಿದ್ರೆ ಅದು ಗೊತ್ತಿದೆ.
ಸೊ ಈಗ ನೀವು ನಮ್ಮ ಮುಂದೆ ಹೇಳ್ತಾ ಇರುವಂತ ವಿಷಯ ಭಗವಂತನ ಭಕ್ತಿದಾಗಿರ್ಬೋದು, ಭಕ್ತಿ ಜ್ಞಾನ ಆಗಿರ್ಬೋದು. ಆದ್ರೆ ಇದಲ್ದಿರ ನಿಮ್ಗೆ ಭೌತಿಕ ಜ್ಞಾನನೂ ಗೊತ್ತು. ಮತ್ತೆ ನಾವು ನೋಡ್ತೀವಿ ಈ ಇದಕ್ಕೆ ಫಿಲಾಸಫಿಗೆ ಯಾವ ತರ ಭೌತಿಕ ಜ್ಞಾನಗಳು ಬರುತ್ತೆ ಅಂತ ತುಂಬಾ ತುಂಬಾ ಅರ್ಥವಾಗಿರುವಂತ ವಿಷಯಗಳು ಬರುತ್ತೆ. ಅರ್ಥಗರ್ಭಿತವಾಗಿರೋದಂದ್ರೆ ಈ ಭೌತಿಕ ಪ್ರಪಂಚದ ಬಗ್ಗೆ ತುಂಬಾ ಈ ಸಂಸಾರದೊಳಗಡೆ ಡೀಪ್ ಆಗಿ ಯಾರು ಸಂಸಾರ ಮಾಡಿರ್ತಾರೋ ಅಂತವ್ರು ಅನುಭವ ಮಾಡಿರೋಂಥ ವಿಷಯಗಳು ಬರುತ್ತೆ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ, ಅದನ್ನ ಸೂತ ಗೋಸ್ವಾಮಿಗಳು ಅನುಭವ ಮಾಡಿ. ಸೊ ಅನುಭವ ಮಾಡಿಲ್ಲ ಅಂತಂದ್ರೂ ಕೂಡ ಅದು ಬೇರೆಯವರಿಂದ ಕೇಳಿ, ಅನುಭವಸ್ಥರಿಂದ ಕೇಳಿ ತಿಳ್ಕೊಂಡಿರೋದು, ಇಲ್ಲ ಅವ್ರದ್ದು ವಿಷಯನೂ ಗೊತ್ತಿರೋದು. ಸೊ ಈ ತರ ಇನ್ನು ಎಲ್ಲಾದ್ರಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿದ್ದೀರಾ ಅದನ್ನ ಸ್ಪಷ್ಟ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಯಾಕೆ ಸೂತ ಗೋಸ್ವಾಮಿಗಳು ಹೇಳ್ತಾರೆ? ಸೂತ ಗೋಸ್ವಾಮಿಗಳನ್ನ ಅವರು ವ್ಯಾಸಾಸನ ಮೇಲೆ ಕೂರಿಸ್ಬೇಕಾಗಿದೆ. ಸೊ ಅದಕ್ಕೆ ನಿಮ್ಗೆ ಏನೇನು ಗೊತ್ತು ಅನ್ನೋ ವಿಷಯನ ಅವ್ರು ಸ್ಪಷ್ಟ ಮಾಡ್ತಾ ಇದ್ದಾರೆ, ಮುಖ್ಯವಾಗಿರೋ ವಿಷಯ. ಸೊ ಎಂತೆಂಥವ್ರನ್ನ ನಿಮ್ಗೆ ಏನ್ ಗೊತ್ತು ಅಂದ್ರೆ ಒಬ್ಬ ವ್ಯಕ್ತಿನ ನಾವು ಒಂದು ಮರ್ಯಾದೆಗೆ ತುಂಬಾ ಘನತೆಯುತ್ತ ಆಸನದಲ್ಲಿ ಕೂರಿಸ್ಬೇಕಾದ್ರೆ, ಮತ್ತೆ ಅಷ್ಟು ಜನಕ್ಕೆ ಕಥೆನ ಹೇಳ್ಬೇಕೀಗ ಭಗವಂತನ ಕಥೆನ, ಅವ್ರೆಲ್ರೂ ಕೂಡ ಒಂದು ರೀತಿ ಇವರು ಭಗವಂತನ ನಮಗ್ ಕಳಿಸ್ಬೇಕಾಗಿರೋರು ಅಂತವ್ರು ಯಾವ ತರ ಇರ್ಬೇಕು ಇದೆಲ್ಲ ನಿಮ್ಗೆ ಇದೆ ಅಂತ ನಮ್ಗೆ ಗೊತ್ತು. ಅದಕ್ಕೆ ನಿಮ್ನ ಕೂರಿಸ್ತಾ ಇದೀವಿ. ಇಲ್ಲ ಅಂತಂದ್ರೆ ಅಷ್ಟು ಜನ ಋಷಿಗಳಲ್ಲಿ ಯಾರು ಆ ತರ ಇರ್ಲಿಲ್ಲ, ಇದುವರೆಗೆ ಆ ತರ ನಡೀತಾ ಇರಲಿಲ್ಲ, ಬರೀ ಹೋಮ ಯಜ್ಞ ಮಾಡ್ತಾ ಇದ್ವಿ. ಸೊ ಇವಾಗ ನೀವು ಕಂಡ್ರೆ ನಿಮ್ನ ಆ ತರ ಕೂರಿಸ್ತಾ ಇದೀವಿ, ಅದು ನೀವೆಲ್ಲ ಇದನ್ನ ಗೊತ್ತು ನಿಮ್ಗೆ ಅಂತ ಅವ್ರು ಹೇಳ್ತಾರೆ. ಸೊ ಇಷ್ಟು ವಿಷಯ ತುಂಬಾ ಅರ್ಥ ಆಗಿರ್ಬಿಟ್ಟಿದೆ, ತುಂಬಾ ಎಕ್ಸ್ಪ್ಲೇನ್ ಮಾಡ್ಬೇಕು ಅದ್ರ ಬಗ್ಗೆ, ಆದ್ರೆ ನಮ್ಗೆ ಟೈಮ್ ಇಲ್ಲ ಅಷ್ಟೇ. ನೋಡಿ ಮತ್ತೆ ಪ್ರಭುಪಾದ ಹೇಳ್ತಾರೆ, ಶ್ರೀಮದ್ ಭಾಗವತ ಬ್ರಹ್ಮಸೂತ್ರ ಅಥವಾ ಬಾದರಾಯಣಿ ವೇದಾಂತ ಸೂತ್ರಗಳ ಸಹಜ ವ್ಯಾಖ್ಯಾನವಾಗಿದೆ. ಸೊ ಶ್ರೀಮದ್ ಭಾಗವತಂ ವೇದಾಂತ ಸೂತ್ರದ ವ್ಯಾಖ್ಯಾನ. ಪ್ರಭುಪಾದ ಹೇಳಂತ ಪಾಯಿಂಟು, ನಮ್ಮ ವೇದಾಂತ ಸೂತ್ರಗಳಿದೆ, ಯಾರು ವೇದವ್ಯಾಸರು ಬರ್ದಂತ ಈ ನಮ್ಮ ವೇದಾಂತನ ಸೂತ್ರಗಳ ಮುಖಾಂತರ ಬರೀತಾರೆ. ಸೊ ಈ ವೇದಾಂತ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ವ್ಯಾಖ್ಯಾನ ಬೇಕು. ಇಲ್ಲ ಅಂತಂದ್ರೆ ಸುಲಭವಾಗಿ ಅರ್ಥ ಆಗಂತದಲ್ಲ, ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರಿಗೆ, ದೊಡ್ಡವರಿಗೆ ಅರ್ಥ ಆಗಂತ ವಿಷಯಗಳವು. ಸೊ ನಾರ್ಮಲ್ ಜನಕ್ಕೆ ಅದು ಅರ್ಥ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರೆ ಮಾತ್ರ ಅರ್ಥ ಆಗೋದು. ಸೊ ಈ ಬರೀ ನಮ್ಮಂತವ್ರಿಗೆಲ್ಲ, ಜನರಲ್ ಪೀಪಲ್ಗೆಲ್ಲ ಹೇಳ್ತಾ ಇರೋದು, ಯಾರು ವೇದಾಂತಗಳನ್ನ ಓದ್ತಾ ಇದ್ದಾರೋ ಅದರಲ್ಲೇ ಇದ್ದಾರೋ ಅಂಥವ್ರಿಗೂ ಕೂಡ ವ್ಯಾಖ್ಯಾನ ಬೇಕೇ ಬೇಕು ವೇದಾಂತ ಸೂತ್ರಕ್ಕೆ. ನೋಡಿ ಪ್ರತಿಯೊಂದು ಫಿಲಾಸಫಿಲೂ ಕೂಡ, ಈಗ ಮಧ್ವ ಫಿಲಾಸಫಿ ಕೂಡ ವೇದಾಂತ ಸೂತ್ರಕ್ಕೆ ಮಧ್ವಾಚಾರ್ಯರು ಬರೆದಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ರಾಮಾನುಜ ಫಿಲಾಸಫಿಲಿ ಏನು ಇದ್ರ ಫಿಲಾಸಫಿ ಹೇಳ್ತಾ ಇದ್ರು ಅವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರತಿಯೊಂದ್ರಲ್ಲೂ ಕೂಡ ವ್ಯಾಖ್ಯಾನ ಇದೆ. ಅಂದ್ರೆ ವೇದಾಂತ ಸೂತ್ರಕ್ಕೆ ವ್ಯಾಖ್ಯಾನ ಇದ್ರೆ ಮಾತ್ರ ಅದನ್ನ ಅಧಿಕೃತ ಒಂದು ಇದು ಅಂತ ಹೇಳ್ಕೊಂತೀವಿ, ಅಂದ್ರೆ ಅಧಿಕೃತವಾಗಿರುವಂತ ಪರಂಪರೆ ಅಂತ ಹೇಳ್ತೀವಿ. ವ್ಯಾಖ್ಯಾನ ಇರಲೇಬೇಕು. ಸೊ ಈ ಬ್ರಹ್ಮಸೂತ್ರ ಮತ್ತು ಇದು ನಿಜವಾಗೂ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಯಾವುದು? ವೇದವ್ಯಾಸರೇ ಬರೆದ್ಬಿಟ್ಟಿದ್ದಾರೆ, ಬೇರೆ ಒಂದು ವ್ಯಾಖ್ಯಾನ ಬೇಕಾಗಿಲ್ಲ. ಆಕ್ಚುಲಿ ಏನು, ಶ್ರೀಮದ್ ಭಾಗವತಮೇ ಈ ವೇದಾಂತ ಸೂತ್ರಕ್ಕೆ ವ್ಯಾಖ್ಯಾನ. ಏನು ವೇದವ್ಯಾಸರು ಇದಕ್ಕೆ ವ್ಯಾಖ್ಯಾನ ಅಂತ ಬರೀಲಿಲ್ಲ, ಆದ್ರೆ ನಾರ್ಮಲ್ ಆಗಿ ನೋಡಿದ್ರೆ ವ್ಯಾಖ್ಯಾನ ಆಗ್ಬಿಟ್ಟಿದೆ ಅದು. ಒಂದು ಇದರಲ್ಲಿ ನೋಡೋದಾದ್ರೆ ವೇದಾಂತ ಸೂತ್ರದ ಅಂತಿಮ ವ್ಯಾಖ್ಯಾನ ಅಂದ್ರೆ ಏನು, ವೇದಾಂತ ಸೂತ್ರದ್ದು ವಿಷಯ ಏನಿದೆ, ಅದ್ರ ಅಲ್ಟಿಮೇಟ್ ಗೋಲ್ ಏನು, ಅದ್ರ ತಿರುಳು ಏನು, ಅದೇ ಸೂತ್ರ, ಅದೇನೆ ವ್ಯಾಖ್ಯಾನ ಅಲ್ವಾ. ಸೊ ಈ ವೇದಾಂತ ಇದು ಶ್ರೀಮದ್ ಭಾಗವತಂ ಏನು, ಎಲ್ಲಾ ವೇದಾಂತಗಳ ಸಾರ. ಅದನ್ನೇ ವೇದವ್ಯಾಸರು ಎರಡನ್ನೂ ಕೂಡ ಮಾಡಿಟ್ಟಿದ್ದಾರೆ. ಅವರೇ ವೇದಾಂತ ಸೂತ್ರನ ಮಾಡಿದ್ದು, ಅವರೇ ವ್ಯಾಖ್ಯಾನ ಮಾಡಿರೋರು. ವೇದಾಂತ ಸೂತ್ರ ಈಗ ಕೆಲವೊಂದ್ಸರಿ ಹಂಗಾಗೋದಿಲ್ಲ. ಎಷ್ಟೊಂದ್ ಕಡೆ ನಾವು ನೋಡ್ತೀವಿ, ವೇದಾಂತ ಸೂತ್ರ ಮಾಡಿರೋರು ವೇದವ್ಯಾಸರ ಇರ್ತಾರೆ, ಅದಕ್ಕೆ ವ್ಯಾಖ್ಯಾನ ಮಾಡಿರೋರು ಬೇರೆ ಬೇರೆ ಇರ್ತಾರೆ. ಆದ್ರೆ ಇಲ್ಲಿ ಶ್ರೀಮದ್ ಭಾಗವತಂ ಏನೋ ಅವರೇ ವ್ಯಾಖ್ಯಾನ ಮಾಡಿರೋರು, ಆಯ್ತಾ. ಸೊ ಅದರಿಂದ ಇದು ಎರಡನ್ನೂ ಕೂಡ ವೇದವ್ಯಾಸರೇ ಮಾಡಿದಂಥದ್ದು. ಪ್ರಭುಪಾದ ಅದನ್ನು ಸ್ಪಷ್ಟ ಮಾಡ್ತಾರೆ, ವೇದಾಂತ ಸೂತ್ರ ಮತ್ತೆ ಶ್ರೀಮದ್ ಭಾಗವತಂ, ವೇದಾಂತ ಸೂತ್ರಕ್ಕೆ ವ್ಯಾಖ್ಯಾನ ಎರಡನ್ನೂ ಕೂಡ ಒಬ್ರೇ ಯಾರು ವೇದವ್ಯಾಸರೇ ಬರ್ದಿರೋದು. ಸೊ ಶ್ರೀಮದ್ ಭಾಗವತ ಈ ಎರಡರ ಕರ್ತೃ ವ್ಯಾಸರೇ ಆಗಿರುವುದರಿಂದ ಅದನ್ನು ಹಾಗೆ ಕರೆಯಲಾಗಿದೆ. ಈ ವೇದವ್ಯಾಸರಲ್ಲದೆ ನೋಡಿ ಇನ್ನೊಂದು ವಿಷಯ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ಆದಿ ಭೌತಿಕ ಜ್ಞಾನ ಅಂತ ಬರ್ತಲ್ಲ, ಅದಕ್ಕೆ ಹೇಳ್ತಾ ಇರೋದು ಷಡ್ದರ್ಶನ ಕರ್ತೃಗಳಾದ ಗೌತಮ, ಕಣದ, ಕಪಿಲ, ಪತಾಂಜಲಿ, ಜೈಮಿನಿ ಮತ್ತು ಅಷ್ಟವಕ್ರ ಎಂಬ ಷಡ್ದರ್ಶನ ಅಂತ. ಇದ್ರ ಬಗ್ಗೆ ಹೇಳ್ಬೇಕು ಹೋದ್ರೆ ಆಲ್ಮೋಸ್ಟ್ ಒಂದು 2-3 hours ಬೇಕು ನಾರ್ಮಲ್ ಆಗಿ ಇದನ್ನ ಅರ್ಥ ಮಾಡ್ಸಕ್ಕೆ. ಅರ್ಥ ಆಗೋದು ಸ್ವಲ್ಪ ಕಷ್ಟನೇ. ಸೊ ಇದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇಲ್ಲ ನಮ್ಗೆ, ಜಸ್ಟ್ ನಾರ್ಮಲ್ ಆಗಿ ವಿಷಯ ತಿಳ್ಕೊಂಡಿರೋದಷ್ಟೇ. ಸೊ ಈ 5-6 ಜನ ಈ ನಮ್ದು ಷಡ್ ದರ್ಶನ ಅಂತ ಬರುತ್ತೆ ಫಿಲಾಸಫಿಲಿ. ಮುಂಚೆ ನಮ್ದು ವೇದಾಂತ ಸೂತ್ರಕ್ಕೆ
ಬರುತ್ತೆ. ಇದನ್ನ ಸ್ವಲ್ಪ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ರು ಯಾರೋ ಹೇಳಿದ್ರು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಗೊತ್ತಿಲ್ಲ ಅಂತ. ಸೊ ಅದ್ರ ಜಸ್ಟ್ ನನಗೆ ಗೊತ್ತಿರೋ ತರ ಸ್ವಲ್ಪ ಹೇಳ್ತೀನಿ. ಇದರಲ್ಲಿ ಷಡ್ದರ್ಶನ ಅಂದ್ರೆ 5 ತರ ದರ್ಶನಗಳಿದೆ ನಮ್ಮ ವೇದಾಂತ ಫಿಲಾಸಫಿಲಿ. 5 ತರ ದರ್ಶನ ಇದೆ. ಏನ್ ದರ್ಶನ ಇದು ಅಂತಂದ್ರೆ, ಇದ್ರ ಬಗ್ಗೆ ಸ್ವಲ್ಪ ಒಂದು 10 ನಿಮಿಷ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಏನು 6 ತರ ದರ್ಶನಗಳು. ಏನು ದರ್ಶನ? ಷಡ್ ಅಂದ್ರೆ 6, ದರ್ಶನ ಅಂತಂದ್ರೆ ನಮ್ದು ದೃಶ್ಯ. ದರ್ಶನ ಅಂತಂದ್ರೆ ಇದು ರೂಟ್ ವರ್ಡ್ ಯಾವ್ದ್ರಿಂದ, ನಮ್ಮ ಸಂಸ್ಕೃತಿಯಿಂದ ಬಂದಿರೋಂಥ ದರ್ಶನ. ದೃಶ್ಯ ಅಂದ್ರೆ ನೋಡು, ಅರ್ಥ ಮಾಡ್ಕೋ, ಇದನ್ನ ಅಬ್ಸರ್ವ್ ಮಾಡು, ಇಲ್ಲ ಅನಲೈಸ್ ಮಾಡು, ಈ ತರ ವರ್ಡ್ ಇದೆಯಲ್ಲ, ಈ ತರ ಇದನ್ನ ದರ್ಶನ ಅಂತಂದ್ರೆ ಇದ್ರದ್ದು ತಿಳುವಳಿಕೆ, ಈ 6 ವಿಷಯದ್ದು ತಿಳುವಳಿಕೆ ಅಂತ. ಓಕೆ, ಷಡ್ ದರ್ಶನ ಅಂತಂದ್ರೆ. ಸೊ ಇದು 6 ದರ್ಶನ. 6 ಯಾವ್ದು? ನ್ಯಾಯ, ವೈಶಾಸಿಕ ಫಿಲಾಸಫಿ ಅಂತ ಹೇಳ್ತೀವಿ, ವೈಶಾಸಿಕ, ಮತ್ತೆ ಸಾಂಖ್ಯ, ಯೋಗ, ಮತ್ತೆ ಪೂರ್ವ ಮೀಮಾಂಸ, ಮತ್ತೆ ವೇದಾಂತ. ಉತ್ತರ ಮೀಮಾಂಸ ಅಂತಿದೆ, ಅದನ್ನ ವೇದಾಂತ ಅಂತಾನು ಕರೀತಾರೆ. ಸೊ ಈ ತರ 6. ಸೊ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸ, ವೇದಾಂತ, ದರ್ಶನ, ಉತ್ತರ ಮೀಮಾಂಸ ಅಂತ ಈ ತರ 6 ಷಡ್ ದರ್ಶನ ಅಂತ 6 ವಿಷಯಗಳಿದೆ. ಸೊ ಇದು ನ್ಯಾಯದಲ್ಲಿ ಕೂಡ ತುಂಬಾ ಹಿಂದೆ, ಅಂದ್ರೆ ಯಾವಾಗ ನಮ್ದು ವೇದಾಂತ ಫಿಲಾಸಫಿ ಆಗಕ್ ಮುಂಚೆ ಇದನ್ನ 6 ತರ ಋಷಿಗಳು, ಒಂದೊಂದು 6 ತರ ಸ್ಕೂಲ್ ಅಂತಾರೆ ಇದನ್ನ. ಸೊ ನಮ್ದು ವೈಷ್ಣವ ಫಿಲಾಸಫಿ ಸ್ಕೂಲ್ ಅಂತಾರೆ, ಅಂದ್ರೆ ವೈಷ್ಣವ ಫಿಲಾಸಫಿ ಅಲ್ಲ, ನಮ್ಮ ವೇದಾಂತ ಫಿಲಾಸಫಿ ಸ್ಕೂಲ್ಗಳು ಅಂತಾರೆ. ನ್ಯಾಯ ಅಂತಂದ್ರೆ ಲಾಜಿಕ್. ನ್ಯಾಯ ಮತ್ತೆ ನ್ಯಾಯ ಸಂಹಿತ ಅಂತ ಕರಿತೀವಲ್ಲ, ನ್ಯಾಯ ಸಂಹಿತ, ಮತ್ತೆ ಇದ್ರದ್ದು ಉದ್ದೇಶ, ಕಾರಣ ಏನು. ಸೊ ನ್ಯಾಯ ಬಗ್ಗೆ ಇದನ್ನ ಗೌತಮ ಋಷಿ ಇದನ್ನ ಪ್ರಪೋನ್ ಮಾಡ್ತಾರೆ, ಇದನ್ನ ಮಾಡ್ತಾರೆ, ಮುಖ್ಯವಾಗಿ ಇದನ್ನ ಹೇಳೋದು. ಸೊ ಈ ನ್ಯಾಯ ರೂಲ್ಸು, ಮೆಥಡ್, ಮತ್ತೆ ಜಡ್ಜ್ಮೆಂಟ್, ಏನೇನು ರೂಲ್ಸ್ ಇದೆ, ಯಾವ್ಯಾವ ತರ ಅದಕ್ಕೆ ನಿಯಮಗಳಿದೆ, ಯಾವ ರೀತಿ ಅದನ್ನ ಫಾಲೋ ಮಾಡಬೇಕು, ಮತ್ತೆ ಇದಕ್ಕೆ ಲಾಸ್ಟ್ ಜಡ್ಜ್ಮೆಂಟ್. ಸೊ ಇದು ನ್ಯಾಯ ಫಿಲಾಸಫಿದು ಮೇನ್ ಕಾನ್ಸೆಪ್ಟ್. ತರ್ಕ. ಸೊ ಒಬ್ಬ ವ್ಯಕ್ತಿ ಏನಾರು ವಿಷಯ ತಿಳ್ಕೊಬೇಕಾದ್ರೆ ಫಸ್ಟ್ ಪ್ರಶ್ನೆ ಕೇಳ್ತಾನೆ, ಅದ್ರ ಬಗ್ಗೆ ತರ್ಕ ಮಾಡ್ತಾನೆ, ಈ ತರ ಜ್ಞಾನ ಪಡ್ಕೋತಾನೆ. ನ್ಯಾಯ ಒಂದ್ ರೀತಿ ನ್ಯಾಯ ಇದೆ. ಸೊ ಅದನ್ನ ಯಾವ ರೀತಿ ಮಾಡೋದು, ಏನೇನಿದೆ ಅದರಲ್ಲಿ ಎಲ್ಲ ಇದರಲ್ಲಿ ಬರ್ದಿಟ್ಟಿದ್ದಾರೆ ನ್ಯಾಯ ಫಿಲಾಸಫಿ. ಸೊ ಆತರ ಒಂದು ಸರಿಯಾದ ರೀತಿ ತರ್ಕ ಮಾಡಿ ಅದನ್ನ ಒಂದು ಸರಿಯಾದ ಜ್ಞಾನ ತಿಳ್ಕೊಳ್ಳೋದೆ ಈ ನ್ಯಾಯ ಫಿಲಾಸಫಿ. ಸೊ ಇದು ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಜಸ್ಟ್ ಇಷ್ಟ ಅರ್ಥ ಮಾಡ್ಕೊಳ್ಳಿ. ಇದ್ರದ್ದು ಮೇನ್ ಉದ್ದೇಶ ಏನು, ಗೋಲ್ ಏನಿದ್ರದ್ದು, ಸರಿಯಾದ ರೀತಿಯಿಂದ ಜ್ಞಾನನ ಪಡ್ಕೊಳ್ಳೋದು ಇದ್ರದ್ದು ಉದ್ದೇಶ. ಸೊ ಇದರಲ್ಲಿ ಕೂಡ ನ್ಯಾಯ, ವೈಶೇಷಿಕ ಮತ್ತೆ ಸಾಂಖ್ಯ, ಈ 3 ಕೂಡ ಸ್ವಲ್ಪ ಫಿಲಾಸಫಿ ಅಂದ್ರೆ ಭಗವಂತನ ಕಾನ್ಸೆಪ್ಟ್ ಬಿಟ್ಟು ಇರೋದು, ಅಂದ್ರೆ ಭಗವಂತನ ಕಾನ್ಸೆಪ್ಟ್ ಇದ್ರಲ್ಲಿ ಬರಲ್ಲ ಜಾಸ್ತಿ. ಮತ್ತೆ ನ್ಯಾಯ, ಯೋಗ, ಮತ್ತೆ ಪೂರ್ವ ಮೀಮಾಂಸ, ಮತ್ತೆ ವೇದಾಂತದಲ್ಲಿ ಸ್ವಲ್ಪ ಭಗವಂತನ ವಿಷಯ ಬರುತ್ತೆ. ಸೊ ಪ್ರಭುಪಾದ ಹೇಳ್ತಾರೆ ಈ 6 ಫಿಲಾಸಫಿಲಿ ಆಕ್ಚುಲಿ ಭಗವಂತನ ವಿಷಯ ಬರಲ್ಲ ಅಂತ. ನೋಡಿ, ವೇದಾಂತ ಸೂತ್ರಗಳಲ್ಲಿ ದೈವಾಸ್ತಿಕ್ಯವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಯಾವ್ದ್ರಲ್ಲಿ? ವೇದಾಂತ ಸೂತ್ರ ಲಾಸ್ಟ್ ಇದ್ರಲ್ಲಿ, ವೇದಾಂತ ಅಂತ ಬರುತ್ತಲ್ಲ ಅದರಲ್ಲಿ. ಇದರ ದರ್ಶನದಲ್ಲಿ ಸರ್ವ ಕಾರಣನ ಪ್ರಸ್ತಾಪವೇ ಇಲ್ಲ. ಆದರೆ ಇತರ ದರ್ಶನದಲ್ಲಿ ಸರ್ವ ಕಾರಣನ ಪ್ರಸ್ತಾಪವೇ ಇಲ್ಲ. ಸ್ವಲ್ಪ ವೇದಾಂತದ ಬಗ್ಗೆ ಬರುತ್ತೆ, ಬಟ್ ಸರ್ವ ಕಾರಣ ಯಾರು? ಭಗವಂತನ ಬಗ್ಗೆ ಸ್ವಲ್ಪ ಇದರಲ್ಲಿ ಕಡಿಮೆ ಈ ಫಿಲಾಸಫಿಗಳಲ್ಲಿ. ಸೊ ಅದನ್ನ ಇದಕ್ಕೆ ಜಾಸ್ತಿ ಒತ್ತೇನು ಕೊಡಲ್ಲ ನಾವು, ಜಾಸ್ಟ್ ಲಾಸ್ಟ್ ವೇದಾಂತ ಸೂತ್ರಕ್ಕೆ ಮಾತ್ರ, ವೇದಾಂತಕ್ಕೆ ಮಾತ್ರ ನಾವು ಒತ್ತು ಕೊಡೋದು. ವೈಶೇಷಿಕ ಅಂತಂದ್ರೆ ತುಂಬಾ ಟೈಮ್ ಆಗುತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡೋದು, ಟೈಮ್ ಆಗುತ್ತೆ. ಇದು ಸ್ವಲ್ಪ ನ್ಯಾಯನ ಒಳಗಡೆ, ಈ ನ್ಯಾಯ ಫಿಲಾಸಫಿನ ಒಳಗೊಂಡಿದೆ. ಮತ್ತೆ ಇನ್ನೊಂದು ಏನ್ ಹೇಳುತ್ತೆ ಮೇನ್ ಇದ್ರದ್ದು ಏನಂತಂದ್ರೆ, ಈ ಭೌತಿಕ ಪ್ರಪಂಚ ತುಂಬಾ ಸ್ಮಾಲ್ ಪಾರ್ಟಿಕಲ್ಸ್ ಇಂದ ಆಗಿರೋಂಥದ್ದು. ಈ ಸ್ಮಾಲ್ ಪಾರ್ಟಿಕಲ್ಸ್ ಇಂದ ಆಗಿರೋಂಥದ್ದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಂತ ವಿಷಯದ ಬಗ್ಗೆ ವೈಶೇಷಿಕ ಫಿಲಾಸಫಿ ಹೇಳುತ್ತೆ. ತುಂಬಾ ಇದು ಹಿಂಗೆ ಇರೋದಲ್ವಾ ಫಿಲಾಸಫಿ ಆಕ್ಚುಲಿ. ತುಂಬಾ ಅಣುಗಳಿಂದ ಈ ಭೌತಿಕ ಪ್ರಪಂಚ ಆಗಿರುತ್ತೆ, ಅಣು ಅಂತ ಸೇರಿ ಅಲ್ವಾ. ಸೊ ಈ ಅಣುಗಳ ಬಗ್ಗೆ ವಿಶ್ಲೇಷಣೆ ಮಾಡಿ, ಸೊ ಅದ್ರದ್ದು ಗುಣ ಮತ್ತೆ ಅದ್ರ ಕಾರ್ಯ ಯಾವ ತರ ಇರುತ್ತೆ, ಅದ್ರ ವಸ್ತುಗಳು ಯಾವ ತರ ಇರುತ್ತೆ, ಈ ತರ ಅಣುಗಳಿಂದ ಇದನ್ನ ತಿಳ್ಕೊಳ್ಳೋಂತ ಅಂದ್ಬಿಟ್ಟು ವೈಶೇಷಿಕ ಅಂತ ಇರುತ್ತೆ. ಇದನ್ನ ಪ್ರತಿಪಾದನೆ ಕಣಾದ
ಕಣಾದ ಅನ್ನೋ ಋಷಿ ಇದನ್ನ ಪ್ರತಿಪಾದನೆ ಮಾಡ್ತಾರೆ. ಓಕೆ, ಸಾಂಖ್ಯ ಫಿಲಾಸಫಿ ಇದು ನಮ್ದು ಕಪಿಲ ದೇವು ಸಾಂಖ್ಯ ಫಿಲಾಸಫಿನೇ ಹೇಳ್ತಾರೆ. ಎಲ್ಲಿ ನಮ್ಮ ಶ್ರೀಮದ್ ಭಾಗವತಮದಲ್ಲಿ ಬರುತ್ತೆ ಸಾಂಖ್ಯ ಫಿಲಾಸಫಿ. ಕಪಿಲ ಮುನಿ ಹೇಳಂತದ್ದು. ಕಪಿಲ ಮುನಿ ಬಂದು ಭಗವಂತನ ಅವತಾರ. ಅವ್ರು ಏನ್ ಹೇಳ್ತಾರೆ, ಈ ಜ್ಞಾನದ ವಿಶ್ಲೇಷಣೆ ಇದ್ರಲ್ಲೂ ಕೂಡ ಭಗವಂತನ ಬರುತ್ತೆ. ಸೊ ಸಾಂಖ್ಯ ಅಂದ್ರೆ ಡ್ಯುಯಾಲಿಟಿ, ಎರಡು ಅಂತ ಹೇಳುತ್ತೆ. ಎರಡು ವಿಷಯ ಏನದು, ಒಂದು ಮುಖ್ಯ, ಒಂದು ಪುರುಷ, ಮತ್ತೆ ಇನ್ನೊಂದು ಪ್ರಕೃತಿ, ಮ್ಯಾಟರ್. ಪುರುಷ ಮತ್ತೆ ಮ್ಯಾಟರ್ ಇದೆರಡರೂ ಸಮ್ಮಿಲನದಿಂದ ಏನಾಗುತ್ತೆ, ಒಂದು ಇದಾಗುತ್ತೆ, ಒಂದು ಪ್ರಪಂಚ ಸೃಷ್ಟಿಯಾಗಿದೆ, ಪ್ರಪಂಚ ಬರ್ತದೆ, ಮತ್ತೆ ಎಲ್ಲಾ ವಿಷಯನೂ ಕೂಡ ಪ್ರತಿಯೊಂದರಲ್ಲಿ ಇವೆರಡು ಇದ್ದೇ ಇರುತ್ತೆ ಅಂತ ವಿಷಯ ಸಾಂಖ್ಯ. ಇದನ್ನ ತುಂಬಾ ವಿಸ್ತಾರವಾಗಿ ಕಪಿಲ ಮುನಿ ವಿವರಣೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪ್ರಭುಪಾದ ಇದನ್ನ ಇದಕ್ಕೆ ಭಾವಾರ್ಥನ ಬರೆದಿದ್ದಾರೆ. ಸೊ ಯಾವ ರೀತಿ ಪುರುಷ ಮತ್ತೆ ಪ್ರಕೃತಿಯಿಂದ ಇದಾಗುತ್ತೆ ಅಂತ ಅದನ್ನ ಬೇಕಾದ್ರೆ ನೀವು ಶ್ರೀಮದ್ ಭಾಗವತದಲ್ಲಿ ಮುಂದೆ ನಾವು ನೋಡ್ತೀವಿ ಯಾವಾಗ ಇದು ಬರುತ್ತೆ. ಅದಕ್ಕಿಂತ ಮುಂಚೆ ಬೇಕಾದ್ರೆ ನೀವು ಅದನ್ನ ಓದ್ಬೋದು. ಕ್ಯಾಂಟೋ 9th ಕ್ಯಾಂಟಲ್ ಏನೋ ಬರುತ್ತೆ ಸಾಂಖ್ಯ ಫಿಲಾಸಫಿ ಕಪಿಲ ಮುನಿ. ಓಕೆ, ಸೊ ಇದು ಮುಖ್ಯ ಉದ್ದೇಶ ಏನದು, ಪ್ರಪಂಚನ ಏನು ಪ್ರಕೃತಿ ಮತ್ತೆ ಪುರುಷನಿಂದ ಈ ಸೃಷ್ಟಿ ಶುರು ಆಯ್ತು ಅನ್ನೋದೇ ಇದ್ರ ಮುಖ್ಯ ಉದ್ದೇಶ. ಸೊ ಮೋಕ್ಷ ಲಾಸ್ಟ್ಗೆ ಎರಡದು ಇದರಿಂದ ಮೋಕ್ಷ ಪಡೆಯೋದು ಕೂಡ. ಸೊ ಇದು ಇದ್ರದ್ದು ಉದ್ದೇಶ. ಮತ್ತೆ 4ನೇದು ಯೋಗ. ಇದು ಪತಂಜಲಿ ಇದನ್ನ ಇದ್ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರುತ್ತೆ. ಯೋಗ ಯಾವ ರೀತಿ ದೇಹ, ಆತ್ಮ ಮತ್ತೆ ಪರಮಾತ್ಮ ಈ ಮೂರನ್ನು ಕೂಡ ಯೋಗದಿಂದ ಯಾವ ರೀತಿ ಒಂದ್ ಕಡೆ ತಂದು ಅದರಿಂದ ಧ್ಯಾನ ಇಲ್ಲ ಜೀವನದ ಮುಖ್ಯ ಅಭ್ಯಾಸದಿಂದ, ಧ್ಯಾನದಿಂದ, ಒಳ್ಳೆಯ ಇದು ನಡತೆಯಿಂದ, ಮತ್ತೆ ಶ್ವಾಸ ಬ್ರೀತ್ ಕಂಟ್ರೋಲ್ ಇಂದ ದೇಹದ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ದೇಹನ ಕಾಪಾಡಿಕೊಂಡು ಮುಕ್ತಿ ಪಡೆಯೋದು. ಇದ್ರದ್ದು ಇದು ಕಾನ್ಸೆಪ್ಟ್, ಯೋಗದ್ದು ಕಾನ್ಸೆಪ್ಟು. ಸೊ ಅದು ಕೂಡ ಪತಂಜಲಿ ಏನ್ಬಿಟ್ಟು ಇದನ್ನ ಪ್ರತಿಪಾದನೆ ಮಾಡ್ತಾರೆ. ಪೂರ್ವ ಮೀಮಾಂಸಾ ಇದು ಆಲ್ಮೋಸ್ಟ್ ವೇದಗಳನ್ನ ಮೊದಲು, ಯಾವಾಗ ನಾವು ಉತ್ತರ ಮೀಮಾಂಸಾ ಅಂದ್ರೆ ಆಮೇಲೆ ಬರೋಂಥದ್ದು, ಪೂರ್ವ ಮೀಮಾಂಸಾ ಅಂದ್ರೆ ಫಸ್ಟ್ ಬರೋಂಥದ್ದು. ಸೊ ನಮ್ದು ಎಲ್ಲಾ ವೇದಗಳು ಇದ್ರಲ್ಲಿ ಲಿಖಿತ ಆಗಕ್ಕೆ ಮುಂಚೆ ಬರೋಂಥ ಪೂರ್ವ ಮೀಮಾಂಸಾದಲ್ಲಿ ಇದರಲ್ಲಿ ತುಂಬಾ ವೇದಗಳನ್ನ ಆಚರಣೆ ಮಾಡೋದು, ಧರ್ಮಾಚರಣೆ, ಶಾಸ್ತ್ರಾಚರಣೆ, ಸೊ ರಿಚುವಲ್ಸ್ ಅದನ್ನ ಆಚರಣೆ ಮಾಡೋದು, ಮತ್ತೆ ಧರ್ಮದಲ್ಲಿ ಇರೋಂಥ ವಿಷಯಗಳನ್ನ ಪ್ರತಿಪಾದನೆ ಮಾಡೋದು. ಸೊ ಇದು ತುಂಬಾ ಸೂಕ್ಷ್ಮವಾಗಿ ಬರುತ್ತೆ ವಿಚಾರಗಳು. ಇದನ್ನ ಪೂರ್ವ ಮೀಮಾಂಸಾ ಅಂತ ಬರುತ್ತೆ. ಇದಕ್ಕೆ ಇವರು ಜೈಮಿನಿ ಮುನಿ ಇದಕ್ಕೆ. ಸೊ ಇದ್ರದ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ಬೇಕಂತಂದ್ರೆ ಬೇಕಾದ್ರೆ ಒಂದು ಕ್ಲಾಸ್ ಮಾಡೋಣ. ಸೊ ಆದ್ರೆ ಇಲ್ಲಿ ಹೇಳಕ್ಕಾಗೋದಿಲ್ಲ. ವೇದಾಂತ ದರ್ಶನ ನಾವು ನೋಡ್ತಾ ಇದೀವಿ. ಸೊ ಬ್ರಹ್ಮನ್, ಆತ್ಮ, ಜ್ಞಾನ, ಭಕ್ತಿ, ಕರ್ಮ ಈ ವಿಷಯಗಳ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ವೇದಾಂತ ಜ್ಞಾನದಲ್ಲಿ ಕೊನೆಗೆ ಅಲ್ಟಿಮೇಟ್ ಗೋಲ್ ಇದ್ರದ್ದು ವೇದಾಂತದ್ದು ನಾವು ಭಗವಂತನ ಸೇರಂಥದ್ದು. ಇದು ವೇದಾಂತ ಸೂತ್ರದಲ್ಲಿ ಇದೆ. ಇದು ಉತ್ತರ ಮೀಮಾಂಸಾ ಅಂತ ಹೇಳ್ತೀವಿ. ಸೊ ಈ 6 ಆಕ್ಚುಲಿ ನಮ್ಮ ಷಡ್ ದರ್ಶನ ಅಂತ ಹೇಳ್ತೀವಿ. ಇದನ್ನ ಷಡ್ ದರ್ಶನದಲ್ಲಿ ಬರುತ್ತೆ. ಆದ್ರೆ ಬೇರೆ ಬೇರೆವು ಕೂಡ ಬೇರೆ ಬೇರೆ ವೇದಗಳಲ್ಲಿ ಇದೆ, ಬೇರೆ ಬೇರೆ ಇದೆ. ಆದ್ರೆ ನಾವು ನಮ್ಮಲ್ಲಿ ತುಂಬಾ ಮುಖ್ಯವಾಗಿ ಭಕ್ತಿ ಯೋಗದಲ್ಲಿ ಇದ್ ಮಾಡೋದು ಒಂದೇ. ಲಾಸ್ಟ್ ಇದನ್ನ ಅಷ್ಟವಕ್ರನು ಕೂಡ ಪ್ರತಿಪಾದನೆ ಮಾಡ್ತಾರೆ ಲಾಸ್ಟ್ ಉತ್ತರ ಮೀಮಾಂಸದಲ್ಲಿ. ಉತ್ತರ ಇದರಲ್ಲಿ ವ್ಯಾಸ ಇದೆಯಲ್ಲ ವೇದಾಂತದಲ್ಲಿ, ಅದರಲ್ಲಿ ಅಷ್ಟವಕ್ರನು ಮುನಿಯನ್ನು ಇದನ್ನ ಪ್ರತಿಪಾದನೆ ಮಾಡ್ತಾರೆ, ಮತ್ತೆ ವ್ಯಾಸ ಮಹರ್ಷಿನೂ ಕೂಡ ಇದನ್ನ ಪ್ರತಿಪಾದನೆ. ಈ ತರ ಯಾರು ಇದು ಪ್ರಭುಪಾದ ಹೇಳ್ತಾರೆ. ಇಷ್ಟೆಲ್ಲ ಹೇಳ್ತಾ ಇರೋದೇನು ಇಲ್ಲಿ ನೋಡಿ, ಲಾಸ್ಟ್ಗೆ ವೇದಾಂತ ಸೂತ್ರಗಳಲ್ಲಿ ದೇವಾಸ್ತಿಕ್ಯವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ವೇದಾಂತ ಸೂತ್ರ ಯಾವುದು? ಶ್ರೀಮದ್ ಭಾಗವತಂ ಇರ್ಬೋದು, ಇಲ್ಲ ವೇದಾಂತ ಸೂತ್ರ ನಮ್ದು ವ್ಯಾಸ ಮಹರ್ಷಿ ಸೂತ್ರ ಬರ್ದಿದಾರಲ್ಲ, ಇದರಲ್ಲಿ ದೇವಾಸ್ತಿಕ್ಯ, ಭಗವಂತನ ಬಗ್ಗೆ, ದೇವದ ಬಗ್ಗೆ, ಅಸ್ತಿತ್ವದ ಬಗ್ಗೆ ಪೂರ್ಣ ಜ್ಞಾನ ತಿಳುವಳಿಕೆ ಇದೆ. ಆದರೆ ಇತರ ದರ್ಶನದಲ್ಲಿ ಕಾರಣನ ವ್ಯಾಖ್ಯಾನವೇ ಇಲ್ಲ, ಪ್ರಸ್ತಾಪವೇ ಇಲ್ಲ. ಬೇರೆ ಇದೆ. ಈಗಿನ 6 ದರ್ಶನ ನೋಡಿದ್ವಲ್ಲ, ಈ 6 ದರ್ಶನದಲ್ಲಿ ಇದ್ರ ಪ್ರಸ್ತಾಪ ಇಲ್ಲ. ಕಾರಣದ್ದು ಪ್ರಸ್ತಾಪ ಇಲ್ಲ. ಸಕಲ ದರ್ಶನ ಪದ್ಧತಿಗಳ ಸಂಪೂರ್ಣ ಜ್ಞಾನ ಪಡೆದ ಮೇಲೆಯೂ ವ್ಯಾಸಾಸನದ ಮೇಲೆ ಕುಳಿತುಕೊಳ್ಳಬೇಕು. ಸೊ ಇದ್ರದ್ದು ಎಲ್ಲಾದು ಗೊತ್ತಿದ್ದ ಮೇಲೇನೆ ಅವ್ರು ಇಂಥ ವಿಷಯ ಎಲ್ಲ ತಿಳ್ಕೊಂಡೇನೆ ವ್ಯಾಸಾಸನ ಮೇಲೆ ಕೂತ್ಕೋಬೇಕು. ಸೊ ನೋಡಿ, ಇದು ಇದೆಲ್ಲ ಇವ್ರಿಗೆ ಸುತ ಗೋಸ್ವಾಮಿ ಗೊತ್ತಿದೆ. ಸೊ ಅದಕ್ಕೆ ಅವರು ಈ ಋಷಿಮುನಿಗಳೆಲ್ಲ ಇದೆಲ್ಲ ನಿಮ್ಗೆ ಗೊತ್ತು, ಅದಕ್ಕೆ ನಾವು ಆದಿ ಭೌತಿಕ ಜ್ಞಾನ ಅಂತ ಹೇಳ್ತಾ ಇರೋದು. ಇದೆಲ್ಲ ಆದಿ ಭೌತಿಕ ಜ್ಞಾನ. ಸೊ ಇದೆಲ್ಲ ಗೊತ್ತಿರೋದಕ್ಕೆ ನಾವು ನಿಮ್ಮನ್ನ ಕೂರಿಸ್ತಾ ಇದೀವಿ ಅಂತ. ಒಬ್ಬ ವ್ಯಕ್ತಿಗೆ ವ್ಯಾಸದ ಮೇಲೆ ಕೂತ್ಕೋಬೇಕಂದ್ರೆ ಈ ವಿಷಯ ಎಲ್ಲ ಸಂಪೂರ್ಣವಾಗಿ ಗೊತ್ತಿರ್ಬೇಕು. ಯಾಕೆ ಗೊತ್ತಿರ್ಬೇಕಿದು? ನೋಡಿ, ಇದು ಭಗವಂತನಿಗೆ ಸಂಬಂಧನೇ ಇಲ್ಲ. ಯಾಕೆ ಗೊತ್ತಿರ್ಬೇಕು? ಇದು ಗೊತ್ತಿದ್ರೇನೆ ನೀವು ಈ ಒಂದು ಇದನ್ನ ಶ್ರೀಮದ್ ಭಾಗವತಮನ್ನ ಪ್ರತಿಪಾದನೆ ಮಾಡಕ್ ಹೇಳ್ತಾರೆ ಪ್ರಭುಪಾದ. ನೋಡಿ,
ಅಂತಹವರಿಂದ ಮಾತ್ರ ಉಳಿದೆಲ್ಲ ದರ್ಶನವನ್ನು ನಿರಾಕರಿಸಿ ಶ್ರೀಮದ್ ಭಾಗವತದಲ್ಲಿ ನಿರೂಪಿಸಲಾಗಿರುವ ದೇವಾಸ್ತಿಕ್ಯವನ್ನು ವಿಚಾರವನ್ನು ಎತ್ತಿ ಹಿಡಿಯುವುದು ಸಾಧ್ಯ. ಯಾವಾಗ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೋ ಅವಾಗ ದೇವರದ್ದು ಕಾನ್ಸೆಪ್ಟ್ ಸರಿ ಇರೋದನ್ನ ಶ್ರೀಮದ್ ಭಾಗವತಂನ ವೇದಾಂತ ಸೂತ್ರನ ಎತ್ತಿ ಹಿಡಿಯಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ, ಅದು ಗೊತ್ತಿದ್ರೆ. ಸೊ ಅದು ನಿಮ್ಗೆ ಗೊತ್ತು, ಅದಕ್ಕೆ ನಿಮ್ಮನ್ನ ಇದನ್ನ ಕೂರಿಸ್ತಾ ಇದೀವಿ ಅಂತ ಎಲ್ಲ. ಶಿಲ ಸುತ ಮುನಿಗಳು ಇಂತಹ ಯೋಗ್ಯ ಬೋಧಕರಾಗಿದ್ದರು ಎಂದೇ ನೈಮಿಷಾರಣ್ಯದ ಋಷಿಗಳು ಅವರನ್ನು ವ್ಯಾಸಾಸನದ ಮೇಲೆ ಕುಳ್ಳಿರಿಸಿದರು. ಇಲ್ಲಿ ವೇದವ್ಯಾಸರನ್ನು ದೇವತಾ ಪುರುಷನೆಂದು ನಿರ್ದೇಶಿಸಲಾಗಿದೆ, ಏಕೆಂದರೆ ಅವರು ಅಧಿಕೃತವಾಗಿ ಶಕ್ತಿದತ್ತರಾದ ಅವತಾರ ಪುರುಷರು. ಇಲ್ಲಿ ಭಗವಾನ್ ಬಾದರಾಯಣ ಅಂತ ಹೇಳ್ತಾ ಇದ್ದಾರೆ. ಸೊ ಪದಾರ್ಥದಲ್ಲಿ ಅಕಸ್ಮಾತ್ ನೋಡಿದಂಗೆ ನಾವು ಭಗವಾನ್ ಬಾದರಾಯಣ ವೇದವ್ಯಾಸ, ಬಾದರಾಯಣ ಅಂದ್ರೆ ವ್ಯಾಸ ಮಹರ್ಷಿ, ಭಗವಾನ್ ಅಂತಾನು ದೇವತಾ ಪರಮ ಪುರುಷನ ಅವತಾರ ಆಗಿ ಹೇಳ್ತಾ ಇದ್ದಾರೆ. ಸೊ ಅವ್ರು ಭಗವಂತನ ಅವತಾರ ಅಂತ ಅನ್ನೋದು ಸ್ಪಷ್ಟ. ಓಕೆ, ಸೊ 8ನೇ ಶ್ಲೋಕದಲ್ಲಿ ನೋಡಕ್ ಹೋದಾಗ, ಸೊ ಅನುವಾದ ಮಾತ್ರ ಓದ್ತೀನಿ. ನೀವು ವಿನೀತರು ವಿಧೇಯರು, ಆದ್ದರಿಂದಲೇ ನಿಮ್ಮ ಗುರುಗಳು ಸಂಭಾವಿತ ಶಿಷ್ಯನೊಬ್ಬನಿಗೆ ನೀಡಬಹುದಾದ ಸಕಲ ಕೃಪೆಯನ್ನು ನಿಮಗೆ ಅನುಗ್ರಹಿಸಿದ್ದಾರೆ. ಆದ್ದರಿಂದ ನಿಮಗೆ ವೈಜ್ಞಾನಿಕವಾಗಿ ಜ್ಞಾನೋಪದೇಶವಾದದ್ದು ಎಲ್ಲವನ್ನು ನಮಗೆ ತಿಳಿಸಬಹುದು. ನೀವು ಮತ್ತೆ ವಿನೀತರು, ಇಷ್ಟೆಲ್ಲ ಗೊತ್ತಿದ್ರು ಕೂಡ ನೋಡಿ, ನಿಮ್ಗೆ ಏನೆಲ್ಲ ಗೊತ್ತಿದೆ, ತುಂಬಾ ವಿಚಾರಗಳು ಗೊತ್ತಿದೆ, ಹೌದು, ಆದ್ರೂ ಕೂಡ ನೀವು ವಿನೀತರಾಗಿದ್ದೀರಾ ಮತ್ತೆ ವಿಧೇಯರಾಗಿದ್ದೀರಾ. ಯಾರಿಗೆ? ನಿಮ್ ಗುರುಗಳಿಗೆ. ವಿನೀತ ಮತ್ತೆ ವಿಧೇಯರೇ ಅಂದ್ರೆ ವಿನೀತ ಭಾವನೆಯಿಂದ ನಿಮ್ಗೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಮ್ರತೆ ಭಾವನೆಯಿಂದ ವಿಧೇಯರಾಗಿದ್ದೀರಾ ಅವ್ರಿಗೆ, ಮತ್ತೆ ಶರಣಾಗತರಾಗಿದ್ದೀರಾ ಅನ್ನೋ ಭಾವನ. ಅದರಿಂದ ನಿಮ್ಮ ಗುರುಗಳು ಸಂಭಾವಿತ ಶಿಷ್ಯನೊಬ್ಬನಿಗೆ ನೀಡಬಹುದಾದ ಸಕಲ ಕೃಪೆಯನ್ನು ನಿಮ್ಗೆ ಅನುಗ್ರಹಿಸಿದೆ. ಯಾವಾಗ ಗುರುಗಳು ಕೃಪೆ ಕೊಡ್ತಾರೆ? ಕೃಪೆ ಕೊಡೋದು ಯಾವಾಗ ಅಂತಂದ್ರೆ ಅವರು ವಿಧೇಯತೆಯಿಂದ ಇದ್ದಾಗ, ಅವ್ರು ಶರಣಾದಾಗ ಕೃಪೆ ಕೊಡ್ತಾರೆ. ಅದನ್ನ ನಿಮ್ಗೆ ಸಿಕ್ಕಿದೆ ಅಂತ ಗುರುಗಳು ಇಲ್ಲಿ ಋಷಿಮುನಿಗಳು ಹೇಳ್ತಾ ಇರೋದು. ಅವರಿಂದ ನಿಮಗೆ ವೈಜ್ಞಾನಿಕವಾಗಿ ಜ್ಞಾನೋಪದೇಶವಾದದ್ದು ಎಲ್ಲವನ್ನು ನಮ್ಗೆ ತಿಳಿಸಬಹುದು. ಸೊ ಅವರಿಂದ ನಿಮ್ಗೆ ಈ ಜ್ಞಾನ ಯಾವ ರೀತಿ ಆಗಿದೆ? ವೈಜ್ಞಾನಿಕವಾಗಿ ಅಂದ್ರೆ ಇದನ್ನ ವಿಜ್ಞಾನದ ಮುಖಾಂತರ, ಇದನ್ನ ಅಪ್ಲೈ ನಾಲೆಡ್ಜ್ ಆಗಿ, ಇದನ್ನ ನೀವು ಬರೀ ತಿಳ್ಕೊಂಡಿಲ್ಲ ಅಷ್ಟೇ, ಅದನ್ನ ಪ್ರಾಯೋಗಿಕವಾಗಿ ಮಾಡಿ ಕೂಡ ನಿಮ್ಗೆ ಅದು ತಿಳುವಳಿಕೆ ಬಂದಿದೆ, ವೈಜ್ಞಾನಿಕವಾಗಿ ಜ್ಞಾನೋಪದೇಶ ಆಗಿದೆ. ಸೊ ಅದರಿಂದ ನಾವು ನಿಮ್ಮನ್ನ ಕೂರಿಸ್ತಾ ಇದೀವಿ ಅಂತ. ಸೊ ನೋಡಿ, ಒಬ್ಬರು ವ್ಯಾಸಾಸನದಲ್ಲಿ ಕೂತ್ಕೊಂಡಾಗ ಅವರು ನಾವೇನ್ ಮಾಡ್ಬೇಕು? ಸನ್ಮಾನದಿಂದ ಅವ್ರ ಬಗ್ಗೆ ನಾವು ಹೊಗಳ್ಬೇಕು, ಅವ್ರ ಬಗ್ಗೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ನಮ್ಗೆ ಈ ತರ ಎಲ್ಲ ಮರ್ಯಾದೆ ಭಾವನೆ ಇಲ್ಲ ಅಂತಂದ್ರೆ ಅವ್ರ ಹತ್ರ ಕೇಳೋದ್ ಹೆಂಗೆ? ಅವ್ರ ಮಾತನ್ನ ಕೇಳಕ್ ಹೋಗ್ತಾ ಇದೀವಿ, ಅವ್ರು ಯಾವ ತರ ಅಂತ ಗೊತ್ತಿರ್ಬೇಕು ಎಲ್ಲರಿಗೂ. ಅವ್ರು ಯಾವ ತರ ಇದಾಗಿದ್ದರಿಂದ ಗೊತ್ತಿದ್ರು ಮಾತ್ರ ಅವ್ರಿಗೆ ನಾವು ಮರ್ಯಾದೆ ಕೊಡಕ್ಕಾಗೋದು. ಆ ಮರ್ಯಾದೆ ಕೊಟ್ಟಾಗ್ಲೇ ನಮ್ಗೆ ಅವ್ರ ಜ್ಞಾನ ರಿಸೀವ್ ಆಗೋದು. ನಮ್ಗೆ ಇನ್ನೊಂದು ತುಂಬಾ ಇದಾಗ್ತಾ ಇರೋದು ಏನ್ ಗೊತ್ತಾ? ಜ್ಞಾನ ತಿಳ್ಕೊಳಕ್ ಹೋದಾಗ ನಾವು ತಿಳ್ಕೊಳ್ಳೋರ್ ಬಗ್ಗೆ, ಕೇಳ್ತಾ ಇರೋರ್ ಬಗ್ಗೆ ನಮ್ಗೆ ಅಷ್ಟೊಂದು ಮರ್ಯಾದೆ ಇರಲ್ಲ, ಅವ್ರ ಬಗ್ಗೆ ನಮ್ಗೆ ವಿಶ್ವಾಸ ಇರಲ್ಲ, ನಂಬಿಕೆ ಇರಲ್ಲ. ಅದಕ್ಕೆ ನಮ್ಗೆ ಜ್ಞಾನ ಟ್ರಾನ್ಸ್ಫರ್ ಆಗಲ್ಲ ಸರಿ. ಗುರುಗಳ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಅದಕ್ಕೆ. ಸೊ ಆ ಜ್ಞಾನ ನಮ್ಗೆ ಬರ್ಬೇಕಂತಂದ್ರೆ ನಮ್ಗೆ ಅವ್ರ ಬಗ್ಗೆ ನಮ್ಗೆ ನಂಬಿಕೆ ಇರ್ಬೇಕು ಫಸ್ಟ್ ಆಫ್ ಆಲ್. ಮತ್ತೆ ಅವ್ರ ಬಗ್ಗೆ ರೆಸ್ಪೆಕ್ಟ್, ನಮ್ ಮರ್ಯಾದೆ ಇರ್ಬೇಕು, ಅವ್ರಿಗೆ ವಿಧೇಯರಾಗಿರ್ಬೇಕು. ಅವ್ರಿಗೂ ಜಸ್ಟ್ ನಾವು ಏನೆಲ್ಲ ಮರ್ಯಾದೆ ಕೊಡ್ಬೇಕು ಅವ್ರ ತಕ್ಕನಾಗಿ ಅಷ್ಟೆಲ್ಲ ಮರ್ಯಾದೆ ಕೊಡ್ಬೇಕು. ಅವಾಗ ಮಾತ್ರ ಈ ಜ್ಞಾನ ನಮ್ಗೆ ಟ್ರಾನ್ಸ್ಫರ್ ಆಗೋದು, ಅವ್ರು ಹೇಳೋ ಮಾತು ನಮ್ಗೆ ಅರ್ಥ ಆಗೋದು, ಮತ್ತೆ ಅದು ನಮ್ಮ ಜೀವನಕ್ಕೆ ಅಪ್ಲೈ ಆಗೋದು. ಇಲ್ಲಾಂದ್ರೆ ಕೇಳ್ತೀವಿ, ಜ್ಞಾನ ತಿಳ್ಕೊತೀವಿ, ಬಟ್ ಅದನ್ನ ಅಪ್ಲೈ ಮಾಡಕ್ ಆಗೋದಿಲ್ಲ. ನಾವು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಳಕ್ ಆಗಲ್ಲ. ಜ್ಞಾನ ಇರುತ್ತೆ, ನಮ್ಮ ಹತ್ರ ಅಪ್ಲೈ ಆಗಲ್ಲ. ಸೊ ಅಲ್ಲಿ ಇವರು ಋಷಿಮುನಿಗಳ ಹತ್ರ ಮಾಡ್ತಾ ಇದ್ದಾರೆ. ಸೊ ಪ್ರಭುಪಾದ ಹೇಳ್ತಾರೆ, ಓಕೆ, ಆಧ್ಯಾತ್ಮಿಕ ಜೀವನದ ಯಶಸ್ಸಿನ ರಹಸ್ಯ ಗುರುವನ್ನು ತೃಪ್ತಿಪಡಿಸುವ ಮೂಲಕ ಅವರಿಂದ ಹೃತ್ಪೂರ್ವಕ ಆಶೀರ್ವಾದ ಪಡೆಯುವುದರಲ್ಲಿದೆ. ಅವರಿಂದ ಆಶೀರ್ವಾದ ಪಡೆಯೋದ್ರಲ್ಲಿ ಗುರುವಿನ ರಹಸ್ಯ ಯಾವಾಗ ನಮ್ಗೆ ತಿಳಿಯುತ್ತೆ? ಅವ್ರನ್ನ ತೃಪ್ತಿ ಪಡಿಸೋದ್ರಿ, ಅವ್ರಿಗೆ ತೃಪ್ತಿ ಆಗೋ ತರ ನಡ್ಕೊಳ್ಳೋದ್ರಿಂದ. ಗುರುವಿಂದ ನಮ್ಗೆ ಆಶೀರ್ವಾದ ಯಾವಾಗ ಸಿಗುತ್ತೆ? ಯಾವಾಗ ಅಂತಂದ್ರೆ ಅವ್ರನ್ನ ನಾವು ತೃಪ್ತಿ ಪಡಿಸಿದಾಗ, ನಮ್ಮ ಕಾರ್ಯದಿಂದ ಗುರು ತೃಪ್ತಿ ಆದಾಗ, ಶಿಷ್ಯ ಮಾಡೋ ಕಾರ್ಯದಿಂದ ಗುರು ತೃಪ್ತಿ ಆದಾಗ ಅವರು ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ, ತೃಪ್ತಿ ಆದಾಗ. ಸೊ ಅದನ್ನ ತೃಪ್ತಿ ಆಗೋ ತರ ನಾವು ನಡ್ಕೋಬೇಕು. ಸೊ ಅದಕ್ಕೆ ವಿಶ್ವನಾಥ ಚಕ್ರವರ್ತಿ ಪಾದ ಹೇಳ್ತಾರೆ. ಸೊ ಅವರು ನಮ್ಮ ಇದರಲ್ಲಿ ಗುರು ಅಷ್ಟಕದಲ್ಲಿ ಹೇಳ್ತಾರೆ ಏನಂತ? ಯಶ್ಯ ಪ್ರಸಾದ ಭಗವತ್ ಪ್ರಸಾದ, ಯಶ್ಯ ಪ್ರಸಾದ ನಾಗತಿ ಕೂರ್ತೋಪಿ. ಸೊ ಗುರುದು ಪ್ರಸಾದ ಭಗವಂತನ ಪ್ರಸಾದ ಇದ್ದಂಗೆ. ಅವ್ರ ಪ್ರಸಾದ ಇಲ್ದಿರ ಭಗವಂತ ನಮ್ಮನ್ನ ಸ್ವೀಕಾರ ಮಾಡೋ ಗುರು ಪ್ರಸಾದ. ಸೊ ಅದರಿಂದ ಭಗವಂತ ಅವರು
ಏನು ಪ್ರಸಾದ ಕೊಡ್ತಾ ಇದಾರೆ ಗುರು, ಆ ಗುರುದು ಪ್ರಸಾದ ನಮಗೆ ಯಾವಾಗ್ಲೂ ಸದೈವ ನಮ್ಮ ಮೇಲೆ ಇರಬೇಕು. ಅದಕ್ಕೋಸ್ಕರ ಅವ್ರನ್ನ 3 ಕಾಲ ನಾವು ಅವ್ರಿಗೆ ವಂದನೆ ಮಾಡ್ಬೇಕು. 3 ಕಾಲ ತ್ರಿಕಾಲ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಕಾಲ ಅವ್ರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಅವ್ರು ನೆನ್ಸ್ಕೋಬೇಕು ಅವ್ರು ಇದು ಮಾಡಿರೋದು. ಅದೇ ಅಂತ ಗುರುಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಇದು ತುಂಬಾ ಮುಖ್ಯ. ಯಾವಾಗ ನಮ್ಗೆ ಗುರುಗೆ ನಾವು ಅಟ್ಲೀಸ್ಟ್ ನಾವು ನೋಡಿ, ಗುರು ಪ್ರತಿ ಸರಿ ನಮ್ಗೆ ಗುರು ನಮ್ಮ ಹತ್ರ ಸೇವೆ ಮಾಡಕ್ ಇರಲ್ಲ. ಯಾವ ರೀತಿ ಮಾಡೋದು ಇದ್ದಾರ. ಸೊ 3 ಕಾಲ ಅವ್ರನ್ನ ನೆನ್ಸ್ಕೊಂಡು ಅವ್ರಿಗೆ ಅಟ್ಲೀಸ್ಟ್ ಒಂದು ನಮಸ್ಕಾರ ಮಾಡಿದ್ರೆ ಅದೇ ದೊಡ್ಡ ಸೇವೆ. ಇಲ್ಲ ಅವರು ಕೊಟ್ಟಿರೋಂಥ ಫಿಲಾಸಫಿನ ನಾವು ಇನ್ನೊಬ್ರಿಗೆ ಹೇಳ್ತಾ ಇದ್ರೆ ಅದು ಇನ್ನ ದೊಡ್ಡ ಸೇವೆ. ಮತ್ತೆ ಅವ್ರು ಹೇಳ್ತಾರ ರೂಲ್ಸ್ ರೆಗ್ಯುಲೇಷನ್ ಏನ್ ಫಾಲೋ ಮಾಡ್ತಾ ಇದ್ರೆ ಅದನ್ನ ಫಾಲೋ ಮಾಡ್ತಾ ಇದ್ರೆ ಇನ್ನ ದೊಡ್ಡ ಸೇವೆ. ಸೊ ಈ ತರ ಗುರುಗೆ ಬೇರೆ ಬೇರೆ ರೀತಿ ಸೇವೆ ಮಾಡ್ಬೋದು. ಅದ್ರಲ್ಲಿ ಮುಖ್ಯ ವಾಣಿ ಸೇವೆ. ಅವ್ರು ಏನ್ ಹೇಳಿದಾರೋ ಅದನ್ನ ಮಾಡದೆ, ಅವ್ರು ಹೇಳಿರೋಂಥದ್ದನ್ನ ನಮ್ಗೆ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿದಾರೋ ಅದನ್ನ ಮಾಡದೆ ಶಿಷ್ಯನ ಕರ್ತವ್ಯ. ಸೊ ಆದ್ದರಿಂದ ಶಿಷ್ಯನಾದನು ಸದ್ಗುರುವಿಗೆ ವಿಧೇಯನು, ವಿನೀತನು, ಶರಣಾಗತನು ಆಗಿರಬೇಕು. ಅತ್ಯಗತ್ಯ ಆಗಿರೋದು ಅತ್ಯಗತ್ಯ. ಸೊ ಗುರುವಿಗೆ ನಾವು ಶರಣಾಗಿರ್ಬೇಕು. ಅಕಸ್ಮಾತ್ ಒಂದ್ ಪಕ್ಷ ನೀವು ಕೃಷ್ಣನ್ ಶರಣ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಗುರು ಶರಣ ಆಗಿರ್ಬೇಕು. ಗುರು ಏನ್ ಹೇಳ್ತಾ ಇದ್ದಾನೆ, ಕೃಷ್ಣನ್ ಶರಣ. ಗುರು ಯಾವಾಗ ಶರಣ ಆಗ್ತೀವೋ ಗುರು ಅದನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಕೃಷ್ಣನಿಗೆ. ಸೊ ಇಂಡೈರೆಕ್ಟ್ ಆಗಿ ನಾವು ಕೃಷ್ಣಗೆ ನಾವು ಶರಣ ಆದಂಗೆನೆ, ಗುರು ಶರಣ ಆದ್ರೆ ಆದಂಗೆ. ಸೊ ಅದಕ್ಕೆ ಎಷ್ಟೋ ಜನ ನಮ್ಮ ವೈಷ್ಣವ ಫಿಲಾಸಫಿಲಿ, ವೈಷ್ಣವ ಇದರಲ್ಲಿ ಗುರುಗೆ ಮರ್ಯಾದೆ ಕೊಡೋಷ್ಟು ಕೃಷ್ಣಗೂ ಕೊಡಲ್ಲ ಒಂದೊಂದು ಟೈಮ್ ಅಲ್ಲಿ. ಆಕ್ಚುಲಿ ಆತರನೇ ಇರ್ಬೇಕು. ನಾವು ಹೇಳ್ತಾರೆ ಗುರು ಕೃಷ್ಣ ಒಂದೇ ಕಡೆ ನಿಂತಿದ್ರೆ ಫಸ್ಟ್ ಯಾರು ನಮಸ್ಕಾರ ಮಾಡ್ಬೇಕು, ಗುರುಗೆ ನಮಸ್ಕಾರ ಮಾಡ್ಬೇಕು. ಯಾಕೆಂದ್ರೆ ಗುರು ಮುಖಾಂತರ ನನ್ ಕೃಷ್ಣ ಸಿಕ್ಕಿರೋದು. ಡೌಟೇ ಇಲ್ಲ, ಕೃಷ್ಣನ್ ನಾಮನೇ ಜಪ ಮಾಡ್ಬೇಕು, ನಾನು ಕೃಷ್ಣನೇ ಆರಾಧ್ಯ ದೈವ, ಕೃಷ್ಣನ ಹತ್ರನೇ ಹೋಗ್ಬೇಕಾಗಿರೋದು. ಆದ್ರೆ ಯಾರ ಮುಖಾಂತರ, ಗುರು ಮುಖಾಂತರನೇ ಹೋಗ್ಬೇಕು. ಗುರು ಬಿಟ್ಬಿಟ್ಟು ನಾನು ಒಬ್ನೇ ಹೋಗ್ತೀನಿ, ರಾಂಗ್ ಫಿಲಾಸಫಿ. ಇದು ನಮ್ಮ ಶಂಕರ ಇವರು ರಾಮಾನುಚಾರ್ಯ ಫಿಲಾಸಫಿ ತುಂಬಾ ಇದು ಬರುತ್ತೆ. ರಾಮಾನುಜಾಚಾರ್ಯರು ಒಂದ್ಸರಿ ಅವನ ಶಿಷ್ಯನಿಗೆ ಇವರು ಆಶೀರ್ವಾದ ಮಾಡ್ಬಿಡ್ತಾರೆ. ಯಾರು, ಭಗವಂತನೇ, ಗುರೇಶ್ ಅಂತ ಶಿಷ್ಯ ಮೊದಲನೇ ಶಿಷ್ಯ. ಅವ್ರಿಗೆ ಭಗವಂತನೇ ಕರೆದು, ವರದರಾಜ ಕರೆದು ಅವ್ರಿಗೆ ಇವರು ರಂಗನಾಥ ಇಲ್ಲ ವರದರಾಜ, ವರದರಾಜ ಕಾಂಚೀಪುರಂ ನಡೆಯೋದು ಶ್ರೀರಂಗಮಲ್ಲಿ ಅವ್ರಿಗೆ ಕರೆದುಬಿಟ್ಟೆ ನಿನಗೇನ್ ಬೇಕು ಅಂತ ಕೇಳಿ. ಸೊ ಏನು ಬೇಡ ಅಂತಾರೆ. ಆದ್ರೆ ಅವರು ಓಕೆ ನಿನ್ಗೆ ನನ್ನ ಪದ ಮುಕ್ತಿ ಪದ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ನಿಮ್ ಇಷ್ಟ ಅಂತ ಬರ್ತಾರೆ. ಕುರೇಶ್ ಬಂದ್ಮೇಲೆ ಶ್ರೀಮಾನ್ ರಾಮಾನುಚಾರ್ಯ ಕೇಳ್ತಾರೆ, ಅರೆ ನಾನ್ ಹೋಗ್ತೀನಿ, ನೀನ್ ಹೆಂಗ್ ಹೋಗಕ್ಕಾಗುತ್ತೆ ಭಗವಂತನ ಧಾಮಕ್ಕೆ? ಅವ್ರು ಬೇಕು ಅಂತ ಶಿಷ್ಯನ ಇದ್ ಮಾಡಕ್ಕೋಸ್ಕರ, ನಾನ್ ಹೋಗ್ತೀರಾ, ನೀನು ಮುಂಚೆ ಹೆಂಗ್ ಹೋಗ್ತೀಯಾ, ಹೆಂಗ್ ಕೇಳಿಸ್ಕೊಂಡೆ ನೀನ್ ಭಗವಂತನ ಹತ್ರ ಅಂತಾರೆ ಅವರು. ಅದಕ್ಕೆ ಕುರೇಶ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತೇ, ಇದ್ ಮಾಡ್ದಿರಾ ಏನೋ, ನಾನು ಒಪ್ಕೊಳ್ದಿರ ನೀನ್ ಹೆಂಗೆ ಭಗವಂತನ ನಾಮಕ್ಕೆ ಹೋಗಕ್ಕಾಗುತ್ತೆ? ನಾನ್ ಗುರು ಆಗಿರೋ ನಿನ್ಗೆ, ನಾನು ಒಪ್ಕೊಳ್ದಿರ ನೀನೇ ಭಗವಂತನ ನಾಮಕ್ಕೆ ಹೋಗಕ್ಕಾಗತ್ತೆ. ಅದಕ್ಕೆ ಕುರೇಶ್ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ ಭಗವಂತ ಈ ತರ ಕೇಳ್ದ, ನಾನು ಒಪ್ಕೊಂಡ್ಬಿಟ್ಟೆ ಅಷ್ಟೇ ಅಂತ. ಸರಿ, ರಾಮಾಚಾರ್ಯ ಹೋಗಿ ಹೇಳ್ತಾರೆ, ನಾನು ಭಗವಂತನಿಗೆ ಹೋಗಿ ಹೇಳ್ತೀನಿ ಇದನ್ನ, ನಿನ್ನನ್ನ ಹೆಂಗ್ ಕಳಿಸ್ತಾ ಇದಾರೆ ನಾನು ಇಲ್ದಿರಾ ಅಂತ ಅನ್ಬಿಟ್ಟು ಹೋಗ್ತಿರ್ತಾರೆ. ಮತ್ತೆ ಅವ್ರು ಮೂಡ್ ಚೇಂಜ್ ಮಾಡ್ಬಿಟ್ಟು, ಇಲ್ಲ ಇದು ಸರಿ ಇಲ್ಲ, ಭಗವಂತನ ಇಚ್ಛೆ, ಯಾರನ್ನ ಬೇಕಾದ್ರೆ ಕಳಿಸ್ಬೋದು, ನಾನು ಗುರು ಅನ್ನೋ ಭಾವನೆ ನನ್ಗಿರ್ಬಾರ್ದು. ಸೊ ಅವ್ರು ಕುರೇಶನ್ ಕಳಿಸ್ತಾ ಇದಾರೆ, ಸೊ ನಾನು ಅವನಿಂದ ಹೋಗ್ಬೋದು. ಆಮೇಲೆ ಹೇಳ್ತಾರೆ, ಕುರೇಶ್ ಹೇಳ್ತಾರೆ, ನೀವು ಭಗವಂತನ ಧಾಮಕ್ಕೆ ಬರುವಾಗ ನಿಮ್ಮನ್ನ ಸ್ವಾಗತ ಮಾಡಕ್ಕೋಸ್ಕರ ನಾನು ಮುಂಚೆ ಹೋಗ್ತೀನಿ ಅಂತ. ನಿಮ್ನ ಸ್ವಾಗತ ಮಾಡ್ಬೇಕಲ್ಲ ನೀವು ಬರಕ್ ಮುಂಚೆ, ಅದಕ್ಕೆ ನಾನು ನಿನ್ ಮುಂಚೆ ಹೋಗಿರ್ತೀನಿ, ನಾನು ನಿಮ್ನ ಸ್ವಾಗತ ಮಾಡ್ತೀನಿ, ಅಲ್ಲಿ ನೀವು ಬರ್ತೀರಲ್ಲ ನೆಕ್ಸ್ಟ್ ಒಂದು. ಸೊ ಈ ತರ ಭಾವನೆಗಳು. ಸೊ ಗುರು ಇಲ್ದಿರ ನಾವು ಏನು ಮಾಡಕ್ ಆಗೋದಿಲ್ಲ ಅನ್ನೋದು ಸ್ಪಷ್ಟ. ಸೊ ಸೂತ ಮುನಿಗಳು ಸಮರ್ಥ ಗುರುಗಳೆಂದು ನೈಮಿಷಾರಣ್ಯ ಋಷಿಗಳೆಲ್ಲ ವಿಶ್ವಾಸ ಹೊಂದಿದ್ದರು. ಆದ್ದರಿಂದಲೇ ಅವರು ಸೂತ ಗೋಸ್ವಾಮಿಗಳ ಪ್ರವಚನ ಶ್ರವಣಕ್ಕೆ ಕಾತರರಾಗಿದ್ದರು. ಸೊ ಇಷ್ಟೆಲ್ಲ ಹೇಳ್ಬಿಟ್ಟು ನೀವು ಪ್ರವಚನ ಮಾಡಿ ಅಂತ ಅಂದ್ಬಿಟ್ಟು ಅವ್ರನ್ನ ವ್ಯಾಸಾಸನದಲ್ಲಿ ಕೂರಿಸ್ಬಿಟ್ಟು ಸೊ ತುಂಬಾ ಕಾತರರಾಗಿದ್ದಾರೆ ಸೊ ಅವ್ರ ಪ್ರವಚನ ಕೇಳಕ್ಕೆ. ಸೊ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಇರುವಾಗಂತ ವ್ಯಕ್ತಿನ ಅವರು ನೀವು ವ್ಯಾಸಾಸನದಲ್ಲಿ ಪೂರ್ತಿ ಅವರಿಂದ ರಿಸೀವ್ ಮಾಡಬೇಕು ಜ್ಞಾನನ ಅಂತ ನೋಡ್ತಾ ಇದ್ದಾರೆ. ಸೊ ಇದು ಮತ್ತೆ ನೆಕ್ಸ್ಟ್ 9ನೇ ಶ್ಲೋಕ, ನೆಕ್ಸ್ಟ್ ಶ್ಲೋಕದಿಂದ ಋಷಿ ಮುನಿಗಳು ಪ್ರಶ್ನೆ ಶುರುವಾಗುತ್ತೆ. ಏನ್ ಪ್ರಶ್ನೆ ಕೇಳ್ತಾರೆ ಸೂತ ಗೋಸ್ವಾಮಿಗಳೇ? ನಿಜವಾಗಿ ಏನು ಋಷಿ ಮುನಿಗಳು ಸೂತ ಗೋಸ್ವಾಮಿ ಹತ್ರ ಕೇಳ್ತಾರೆ? 6 ಪ್ರಶ್ನೆ ಕೇಳ್ತಾರೆ ಅಂತ ಇಲ್ದಿವಲ್ಲ, ತುಂಬಾ ಮುಖ್ಯವಾಗಿರೋಂತ 6 ಪ್ರಶ್ನೆ ಕೇಳ್ತಾರೆ. ಯಾರು
ಈ ಋಷಿಮುನಿಗಳು ಸೂತ ಗೋಸ್ವಾಮಿನ. ಸೊ ಈ 6 ಪ್ರಶ್ನೆ ಮೇಲೆ ಈ ಶ್ರೀಮದ್ ಭಾಗವತಂ ನಿಂತಿರೋದು. ಈ 6 ಪ್ರಶ್ನೆಗಳಿಗೆ ಉತ್ತರನೇ ಶ್ರೀಮದ್ ಭಾಗವತಂ. ಸೊ ಈ 6 ಪ್ರಶ್ನೆ ಯಾವುದು ಅಂತ 9ನೇ ಶ್ಲೋಕದಿಂದ ಲಾಸ್ಟ್ 18ನೇ 19 20 ಶ್ಲೋಕದವರೆಗೂ 23ನೇ ಶ್ಲೋಕದವರೆಗೂ ಇದೆ. ಸೊ ಅದೇನು ಅಂತ ಮುಂದೆ ನಾಳೆಯಿಂದ ನೋಡ್ತಾ ಹೋಗೋಣ. ಪ್ರಶ್ನೆಗಳು ಇಷ್ಟು ಶ್ಲೋಕದಲ್ಲಿ ಕೂಡ ಇದೆ. 9 10 12 ಶ್ಲೋಕದಲ್ಲಿ ಕೂಡ ಪ್ರಶ್ನೆ 6 ಪ್ರಶ್ನೆ ಇದೆ. ಸೊ ಅದೇನು ಅಂತ ನಾವು ಓಕೆ. ಸೊ ಇಲ್ಲಿಗೆ ನಿಲ್ಲಿಸೋಣ. ಶ್ರೀಮದ್ ಭಾಗವತಂ ಕೀ ಜಯ. ಶ್ರೀಲ ಪ್ರಭುಪಾದ ಕೀ ಜಯ.